ಬಿಗ್ ಬಾಸ್ ಸೀಸನ್ 12 ಸ್ಪರ್ಧಿಯಾಗಿ ಹೋಗಿ ಬಿಗ್ ಬಾಸ್ ಮನೆಯಿಂದ ಮೊದಲನೇ ವಾರವೇ ಆಚೆ ಬಂದಂತಹ RJ ಅಮಿತ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ. ಏನಾಯ್ತು, ಯಾಕಾಯ್ತು, ಯಾಕೆ ಫಸ್ಟ್ ವೀಕೆ ಅವರು ಎಲಿಮಿನೇಟ್ ಆಗಿ ಆಚೆ ಬಂದ್ರು ಅನ್ನೋದನ್ನ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಅಮಿತ್ ಅವರೇ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಹೇಳಿ, ಈಗ ಯಾಕೆ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದು? ಫಸ್ಟ್ ವೀಕ್ ಅದು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು ಮೊದಲ ವಾರವೇ ಆಚೆ ಬರ್ತೀರಾ ಅಂತ. ಏನಾಯ್ತು ಹೇಳಿ ಫಸ್ಟ್ ರಿಯಾಕ್ಷನ್. ಆ್ಯಕ್ಚುಲಿ ನನ್ನ ಮೇಲೆ ನೀವು ಹೇಳಿದ ಹಾಗೆ ತುಂಬ ಜನರಿಗೆ ಹೋಪ್ಸ್ ಇತ್ತು. ಚಾನೆಲ್ ಅವರಿಂದ ಹಿಡಿದು ನನ್ನ ಫಾಲೋವರ್ಸು ಅಥವಾ ಲಿಸ್ನರ್ಸ್ ಯಾರ್ಯಾರು ರೇಡಿಯೋನಲ್ಲಿ ಕೇಳಿಸ್ಕೊಂತಿದ್ರು, ಇವನು ಸಿಕ್ಕಾಪಟ್ಟೆ ತಲೆಹಟೆ ಮಾಡ್ತಾನೆ, ಅಲ್ಲೂ ಹೋಗಿದೇ ಮಾಡ್ತಾನೆ ಅಂತಿದ್ದು. ಸೊ ಅದೇ ಪ್ಲ್ಯಾನ್ ಇದ್ದಿದ್ದು, ಅಲ್ಲಿ ಹೋಗ್ಬಿಟ್ಟು ಅದೇ ಇದ್ದಿದ್ದು. ಈಗ ಒಂದು ಜಾಗಕ್ಕೆ ಹೋಗಿದ್ದೆ, ಫಿಸಿಕಲಿ ನಿಮ್ಮ ಒಂದು ಅಟ್ಮಾಸ್ಫಿಯರ್ ಎನ್ವೈರ್ಮೆಂಟ್ ಎಲ್ಲ ಚೇಂಜ್ ಆಗುತ್ತೆ. ಈಗ ಊಟ ಅಂತ ಬಂದಾಗ 2 ಹೊತ್ತು ಊಟ ಮಾಡ್ಬೋದು ಅಷ್ಟೇ. ಆ 2 ಹೊತ್ತಲ್ಲೂ ಒಂದು ಹೊತ್ತು ಮೇ ಬಿ 1 ಚಪಾತಿ ಸಿಗುತ್ತೆ ಮ್ಯಾಕ್ಸಿಮಮ್. 1 ಚಪಾತಿ ಸಿಗ್ಬೋದು ಅಥವಾ 2 ದೋಸೆ ಸಿಗ್ಬೋದು. ನೈಟು ಮೇ ಬಿ ಒಂದ್ಸಲ ಒಂದು ಬಟ್ಲಲ್ಲಿ ಇಷ್ಟು ಪಲ್ಯ ತಿಂದ್ವಿ, ಒಂದು ಸ್ವಲ್ಪ ಅಷ್ಟೇ ದಾಲ್ ತಿಂದಿದ್ದು. ಊಟ ಏನಿಲ್ಲ, ನಿದ್ದೆ ಏನಿಲ್ಲ, ಯಾವಾಗ ಎದ್ದೊಳ್ತೀವಿ, ಯಾವಾಗ ಇದು ಮಾಡ್ತೀವಿ ಅಂತ. ಈ ಕರಿಬಸೆ ಹೆವಿ ಗೊರಕೆ ಎಲ್ಲ ಹೊಡೆಯೋದು, ಆ ಗೊರಕೆ ಎಲ್ಲ ಕೇಳಿಸ್ಕೊಂಡು ನೈಟೆಲ್ಲ ಮೋಟ್ರೆಲ್ಲ ಕೇಳಿಸ್ಕೊಂಡು ಬೆಳಗ್ಗೆ ನಿದ್ದೆ ಬರಲ್ಲ. ಬೆಳಗ್ಗೆ ಅವರೇ ಎಬ್ಬಿಸ್ಬಿಡೋದು, ಬ್ರದರ್ ಬನ್ನಿ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಡೋದು. ಸೊ ಅದೆಲ್ಲ ಒಂದು ಕಡೆ ನನಗೆ ಫಸ್ಟು ಫಿಸಿಕಲ್ ಆಗಿ ಇದಾಯಿತು. ಮೆಂಟಲ್ ಆಗಿ ಏನಾಯಿತು ಅಂದರೆ ಬೇಸಿಕ್ಲಿ ಸೊ ಮೆಂಟಲ್ ಆಗಿ ಎಷ್ಟೋ ಜನ ಇರ್ತಾಯಿದ್ರು, ಎಷ್ಟೋ ಜನ ಫ್ರೆಂಡ್ಸ್ ಎಲ್ಲ ಇದ್ರು. ಅಲ್ಲಿ ಮಾತಾಡೋಕ್ಕೆ ಕೆಲವು ಜನ ಅವಕಾಶ ಕೊಡ್ತಾ ಇರಲಿಲ್ಲ. ಅದೇ ಪ್ರಾಬ್ಲಮ್. ಫಸ್ಟ್ ವೀಕಲ್ಲಿ ಎಲ್ರಿಗೂ ಕಾಣಿಸ್ಕೋಬೇಕನ್ನೋ ಹುಚ್ಚಿರುತ್ತೆ. ಸೊ ಎಲ್ಲರೂ ಬಂದು ನಾನು ನಂದೆಲ್ಲಿಡ್ಲಿ ಅನ್ನುವಂಥದ್ದು ಆ ಒಂದು ಕಾನ್ಸೆಪ್ಟು. ನಾನು ಯಾಕೆ ಈ ಜಾತ್ರೆನಲ್ಲಿ ನಾನು ಸಿಕ್ಕಾಕೋಬೇಕು, ಯಾಕೆ ಈ ಜಾತ್ರೆನಲ್ಲಿ ನಾನು ಹೋಗ್ಬಿಟ್ಟು ಫೋರ್ಸ್ ಮಾಡಿ ಜೋರಾಗಿ ಹೋಗ್ಬಿಟ್ಟು ಮಾತಾಡಬೇಕು. ಈಗ ನೀವೇನೋ ಪ್ರಶ್ನೆ ಕೇಳ್ತಿದ್ದೀರಾ, ನಾನು ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ನೀವು ತಲೆ ಅಲ್ಲಾಡಿಸ್ತಾ ಕೇಳಿಸ್ಕೊತಾ ಇದ್ದೀರಾ. ಅಲ್ಲಿ ಆ ಥರ ತಲೆ ಅಲ್ಲಾಡ್ಸಲ್ಲ, ಕೇಳಿಸ್ಕೊಳ್ಳಲ್ಲ ಯಾರ ಮಾತು. ನಾನು ಯಾರು ಹೇಳ್ತಾ ಇದ್ರೆ ನನ್ನ ಮಾತನ್ನ ಪಟ್ಟಂತ ಕಟ್ ಮಾಡಿಬಿಟ್ಟು ಇನ್ನೊಬ್ಬ ಹೇಳ್ಕೊಂಡು ಹೋಗ್ಬಿಡ್ತಾನೆ. ಆ ಥರದ ಒಂದು ಕಾಂಪಿಟೇಷನ್ ಮಾತಲ್ಲೇ. ಈಗ ಮಾತಲ್ಲಿ ನಾನು ರೇಡಿಯೋ ಜಾಕಿ ಚೆನ್ನಾಗಿ ಮಾತಾಡ್ತೀನಿ, ಮೈಕು ಇದೆಲ್ಲ ಇದ್ರೆ ಸಖತ್ತಾಗಿ ಮಾತಾಡ್ತೀನಿ, ಎಂಟರ್ಟೈನ್ ಇದೆಲ್ಲ ಮಾಡ್ತೀನಿ. ಬಟ್ ಅವ್ರಗಳ ನಡುವೆ ಹೋಗ್ಬಿಟ್ಟು ನಾನು ಕೂಗ್ಬಿಟ್ಟು ಮಾತಾಡಬೇಕಾ ಅನ್ನುವಂಥದ್ದು ನಂಗೊಂದು ಬೇಜಾರು. ಈಗ ನಾನು ನಾರ್ಮಲಾಗಿ ಇದೇ ವಾಯ್ಸಲ್ಲಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ, ನಾನು ಹಿಂಗೆ ಮಾತಾಡ್ತೀನಿ, ಇನ್ಮೇಲಿಂದ ನಾನು ಅರ್ಥ ಮಾಡಿಸ್ಬೇಕಂದ್ರೆ ಇಷ್ಟೇ ಜೋರಾಗಿ ಕೂಗ್ತೀನಿ ಅಂತ ಹೇಳೋದು ಎಲ್ಲೊಂದು ಕಡೆ ತಪ್ಪು ಅನ್ಸುತ್ತೆ. ನಾನು ಹೌದು ಮಾತಾಡ್ತೀನಿ, ಬಟ್ ಅಲ್ಲಿ ಬಿಟ್ಟು ಆಚೆ ಬಂದಾಗ ನಾನು ಪರ್ಸ್ನಲ್ ಕಾನ್ವರ್ಸೇಷನ್ಸ್ ಮಾಡೋದು ತುಂಬ ಇಷ್ಟ ಎಲ್ಲರ ಜೊತೆ. ಸೊ ಆ ರೀತಿ ಇದ್ದಿದ್ದು ನಾನು. ಕೆಲವು ಜನರು ಎಲ್ಲೊಂದು ಕಡೆ ಮಾತಾಡಿದಾಗಲೂ ಸ್ವಲ್ಪ ಇಗ್ನೋರೆನ್ಸ್ ಕಾಣಿಸ್ತವ್ರಲ್ಲಿ. ಅಂದರೆ ಎಷ್ಟು ಮಾತಾಡಿದ್ರು ಒಂಥರ ರೆಸ್ಪಾಂಡ್ ಮಾಡದೇ ಇರೋದು, ಇಗ್ನೋರ್ ಮಾಡೋದು. ಒಂದ್ಸಲ ಮಾಡಿದ್ರೆ ಓಕೆ, ಇಟ್ಸ್ ಓಕೆ ಅನ್ಸುತ್ತೆ. 2-3 ಟೈಮ್ಸ್ ಮಾಡಿದಾಗ ನಿಮಗೆ ಅನ್ಸುತ್ತೆ ಯಾಕೆ ಬೇಕಂತ ಇಗ್ನೋರ್ ಮಾಡ್ತಿದ್ದಾರೆ. ಸೆಲ್ಫ್ ರೆಸ್ಪೆಕ್ಟ್ ಇರುತ್ತಲ್ವಾ, ಯಾಕೆ ನಾನು 2-3 ಸಲ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲ ಕಳ್ಕೊಂಡು ಹೋಗಿ ಒಂದು ಕಾನ್ವರ್ಸೇಷನಲ್ಲಿ ಕೂತ್ಕೊಂಡಿದ್ದು ಕೇರೇ ಮಾಡಲ್ಲ, ರೆಸ್ಪಾಂಡೇ ಮಾಡಲ್ಲ. ಆದರೆ ತುಂಬ ನಾಮಿನೇಟ್ ಮಾಡಾದ್ಮೇಲೆ ಎಲ್ಲರೂ ಬಂದು ಮಾತಾಡೋಕ್ಕೆ, ತುಂಬ ಜನ ಬಂದು ಮಾತಾಡೋಕ್ಕೆ ಶುರು ಮಾಡಿದ್ರು. ಅಫ್ಕೋರ್ಸ್ ಅನ್ಸುತ್ತಾ ನಿಮಗೆ? ಈಗ ನೋಡಿ, ಈಗ ಮಾಧ್ಯಮದಿಂದ ಬಂದಿರೋನಾಗಿರ್ಬೋದು, ಸ್ಪೋರ್ಟ್ಸ್ ಅವ್ರನಿಂದ ಆಗಿರ್ಬೋದು, ಅವ್ರನ್ನೆಲ್ಲ ಸೈಡ್ ಮಾಡ್ತಾರೆ. ಅವ್ರನ್ನೆಲ್ಲ ಯಾರು ಸೆಲೆಬ್ರಿಟೀಸು, ಸ್ಪೆಷಲಿ ಸೀರಿಯಲ್ನಿಂದ ಬಂದವರು ಮತ್ತು ಸಿನಿಮಾದಿಂದ ಬಂದವರು. ಯಾಕಂದರೆ ಅವರೆಲ್ಲ ಕಲಾವಿದರು, ಅವರೆಲ್ಲ ಒಗ್ಗಟ್ಟಾಗ್ತಾರೆ. ನಿಮಗೆ ಆ ಥರ ಸೈಡ್ ಕಾರ್ನರ್ ಮಾಡಿದ್ರು ಅಂತ ಅನಿಸ್ತಾ? ಆಬ್ವಿಯಸ್ಲಿ ಆಯ್ತಲ್ಲಿ ಅನ್ಸೋದಲ್ಲ, ಅದಾಯ್ತು ನನ್ನ ಲೈಫಲ್ಲಿ. ಸೈಡ್ ಕಾರ್ನರ್ಗಿಂತ ಜಾಸ್ತಿ ಮ್ಯಾಮ್ ನಾವೇನು ಕಮ್ಮಿ ಇಲ್ಲ. ನಾನು ರೇಡಿಯೋ ಇಂಡಸ್ಟ್ರಿಯಿಂದ ಬಂದಿದ್ದು, ಎಂಟರ್ಟೈನ್ಮೆಂಟ್ ಅಥವಾ ಮೀಡಿಯಾ ಇಂಡಸ್ಟ್ರಿಯಿಂದ ಬಂದಿರೋರು ನಾವೇನು ಕಮ್ಮಿ ಇಲ್ಲ ಮ್ಯಾಮ್. ನಾವು ಮೇ ಬಿ ಅವ್ರ ಥರ ಗ್ಲಾಮರಸ್ ಆಗಿ ಲುಕ್ಕು ಇದೆಲ್ಲ ಮಾಡ್ಕೊಳ್ಳಲ್ಲ, ಬಟ್ ನಾವು ಸಖತ್ತಾಗಿ ಮಾತಾಡ್ತೀವಿ ಮ್ಯಾಮ್. ಚಾನ್ಸ್ ಕೊಟ್ಟರೆ ಅದೇ ಪ್ರಾಬ್ಲಮ್. ಇಲ್ಲಿ ಚಾನ್ಸ್ ಕೊಡೋರು ತುಂಬ ಕಮ್ಮಿ. ಐ ಥಿಂಕ್ ನಾನು ಹೊಡೋಕ್ಕಿಂತ ಮುಂಚೆನೂ ಮಂಜು ಭಾಷಿಣಿ ಅವ್ರನ್ನ ತುಂಬ ಅಪ್ರಿಷಿಯೇಟ್ ಮಾಡಿದೆ. ಯಾಕಂದರೆ ಅವ್ರು ಆ್ಯಕ್ಚುಲಿ ಕೂತ್ಕೊಂಡು ಕೇಳಿಸ್ಕೊತಾರೆ ಮಾತಾಡ್ತಾ ಇರಬೇಕಾದ್ರೆ. ಆ್ಯಂಡ್ ಯಾವಾಗ ಎಷ್ಟು ಜನ ನನ್ನ ಮಾತನ್ನ ಕಂಪ್ಲೀಟಾಗಿ ಕೇಳಿಸ್ಕೊಂಡಿದ್ದಾರೋ ಅವ್ರೆಲ್ರಿಗೂ ಇಷ್ಟ ಆಗಿದ್ದೀನಿ ನಾನು. ನೀನು ತುಂಬ ಚೆನ್ನಾಗಿ ಮಾತಾಡ್ತೇನೆ, ನೀನು ಮಾತಾಡ್ತಾ ಇರ್ಬೇಕಾದ್ರೆ ಕೇಳಿಸ್ಕೋಬೇಕು ಅನಿಸುತ್ತೆ ನನಗೆ ಅಂತ. ಹಾಗಿದ್ರೆ ನೀವು ಕೇಳಿಸ್ಕೊಳ್ಳಿ ಫಸ್ಟು, ಆವಾಗ ನಾನು ಮಾತಾಡೋದು ನಿಮ್ಗೆ ಅರ್ಥ ಆಗುತ್ತೆ ಅಂತ. ನಾನು ಹೌದು ಮೀಡಿಯಾ ಇಂಡಸ್ಟ್ರಿ, ಇನ್ನೊಂದು ಜನರನ್ನ ಕಾಮನ್ ಮ್ಯಾನು ರೆಪ್ರೆಸೆಂಟ್ ಮಾಡ್ಕೊಂಡು ಹೋಗಿರೋದು. ನಾರ್ಮಲಾಗಿ ಚಿಕ್ಕ ವಿಷಯಕ್ಕೆ ಜೋರಾಗಿ ಕೂಗೋದು, ಓವರ್ ಆ್ಯಕ್ಟಿಂಗು, ಇದು ಮಾಡೋದು ಇದೆಲ್ಲ ಬರಲ್ಲ ಮ್ಯಾಮ್. ನಮಗೆ ಜೆನ್ಯೂನಾಗೆ ಜಗಳ ಮಾಡೋಕ್ಕೂ ಒಂದು ಕಾಂಟೆಂಟ್ ಇರಬೇಕಲ್ಲ ಮ್ಯಾಮ್. ಕಾಂಟೆಂಟ್ ಇಲ್ಲದೆ ಹೆಂಗೆ ಮ್ಯಾಮ್ ನಾವು ಜಗಳ ಮಾಡೋದು? ಕಾರಣ ಇರಬೇಕು. ಈಗ ಯಾರೋ ಒಬ್ಬ ಕಪ್ ತೊಳೆದಿಲ್ಲ ಅನ್ನೋ ಕಾರಣಕ್ಕೆ ನಾನು ಸಡನ್ನಾಗಿ ಜೋರಾಗಿ ಕೂಗ್ಬಿಟ್ಟು ಜಗಳ ಮಾಡಿ ಸೀನ್ ಮಾಡಿದ್ರೆ ಕಾಣಿಸ್ಕೋಬೇಕು ಅಂತ ಎಲ್ಲೋ ಒಂದು ಕಡೆ ಅದು ತಪ್ಪು ಅನ್ಸುತ್ತೆ ಮ್ಯಾಮ್. ಹಾಗೆಲ್ಲ ಕೋಪ ಬರಲ್ಲ ನನಗೆ ಜೆನ್ಯೂನಾಗೆ. ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ಡ್ರಾಮಾ ಸರಿ, ಎಲ್ಲರೂ ಲೈಫಲ್ಲಿ ಡ್ರಾಮಾ ಮಾಡ್ತಾರೆ. ಡ್ರಾಮಾಗೂ ಆ್ಯಕ್ಟಿಂಗಿಗೂ ತುಂಬ ಡಿಫ್ರೆನ್ಸ್ ಇದೆ. ಡ್ರಾಮಾ ನಾವೆಲ್ಲ ಮಾಡ್ತೀವಿ ಲೈಫಲ್ಲಿ, ತಲೆಹರಟೆ ಇದೆಲ್ಲ. ನಾನು ನಿಮ್ಮ ಜೊತೆ ಈಗ ತಲೆಹರಟೆ, ಕಾಲೆಳೆಯೋದು ಇದೆಲ್ಲ ಮಾಡಿದ್ರೆ ಅದನ್ನು ಡ್ರಾಮಾ ಮಾಡಬೇಡ ಅಂತ ಹೇಳ್ತೀರಾ. ಬಟ್ ನಾನು ಓವರಾಗೆ ಯಾಕೆ ಹಿಂಗೆ ಪ್ರಶ್ನೆ ಕೇಳ್ತೀರಾ, ನಾನು ಯಾಕೆ ಇರೋಕ್ಕಾಗಿಲ್ಲ, ಹಂಗೆ ಜೋರಾಗಿ ಕೂಗಿ ಶುರು ಮಾಡಿದ್ರೆ ಓವರ್ ಆ್ಯಕ್ಟಿಂಗ್ ಮಾಡ್ತೀರಾ, ಸ್ವಲ್ಪ ನಿಲ್ಸು ಅಂತ ಹೇಳ್ತಾರೆ. ಸೊ ಡ್ರಾಮಾಗೂ ಓವರ್ ಆ್ಯಕ್ಟಿಂಗು ತುಂಬ ಸಂಬಂಧ ಇದೆ. ಸೊ ಎಲ್ಲೋ ಒಂದು ಕಡೆ ಆ ಒಂದು ಕಾರಣಕ್ಕೆ
ಮೋಸ್ಟ್ಲಿ ನಾನು ಕಾಣಿಸ್ಕೊಂಡಿಲ್ಲ ಅನಿಸುತ್ತೆ. ಸರ್, ನಿಮ್ಮ ಮಾತನ್ನು ಯಾರು ಕೇಳಿಸ್ಕೊಳ್ತಿರ್ಲಿಲ್ಲ ಅಂತ ಹೇಳಿದ್ರಿ. ಇಡೀ ಕರ್ನಾಟಕ ನಿಮ್ಮ ಮಾತನ್ನು ಕೇಳಿಸ್ಕೊಳ್ಳುತ್ತೆ. ನೀವು ಆ ಥರ ಕಂಟೆಂಟ್ ಕೊಟ್ಟರೆ ಮಾತ್ರ ಕೇಳಿಸ್ಕೊಳ್ಳುತ್ತೆ. ನೀವು ಕಂಟೆಂಟ್ ಕೊಡಲಿಲ್ಲ ಅಂತಂದರೆ ಯಾರಿದು RJ ಅಮಿತ್ ಸರಿಯಾಗಿ ಮಾತಾಡ್ತಿಲ್ಲ, ಸರಿಯಾಗಿ ಕಮ್ಯುನಿಕೇಟ್ ಮಾಡ್ತಿಲ್ಲ, ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿಬಿಡ್ತಾರೆ. ಸೊ ಯಾಕೆ ನೀವು ಮಾತು ಕೇಳಿಸ್ಕೊಳ್ಳೋಂಗೆ ಮಾಡ್ಬೋದಿತ್ತಲ್ಲ? ನೀವು ಅದರಲ್ಲಿ ತುಂಬ ಪ್ರವೀಣರು. ಕರ್ನಾಟಕಕ್ಕೆ ಗೊತ್ತಾ ನಾನು ಕಂಟೆಂಟ್ ಕೊಡ್ತಿದ್ದೀನಿ ಅಂತ? ಕರ್ನಾಟಕ ನೋಡಿದ್ರೇ ಅಲ್ವಾ ಗೊತ್ತಾಗೋದು, ಕರ್ನಾಟಕ ತೋರಿಸಿದ್ರೆ ಅಲ್ವಾ ನಾನು ಗೊತ್ತಾಗೋದು. ನಾನು ಯಾರು ಹೇಳಿದೆ ಈಗ 24/7 ಲೈವ್ ಯಾರ್ಯಾರು ನೋಡಿದಾರೋ ಎಷ್ಟೋ ಜನ ಇವತ್ತಿಗೂ ನಾನು ಆಚೆ ಬಂದಾಗ ಐ ವಾಸ್ ಶುಕ್ ಆ್ಯಕ್ಚುಲಿ. ನೆನ್ನೆ ಟ್ವೀಟ್ಸ್ ಎಲ್ಲ ಬರ್ತಾ ಇದೆ, ವಾಪಸ್ ಕರ್ಕೊಂಡೋಗಿ ಬ್ರಿಂಗ್ ಹಿಮ್ ಬ್ಯಾಕ್. ಅವ್ನು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಹ್ಯೂಮರಸ್ ಆಗಿ ಮಧ್ಯದಲ್ಲಿ ಕಿಚನಲ್ಲಿ ಇರಬೇಕಾದ್ರೆ ಸೆಗ್ಮೆಂಟ್ಸ್ ಮಾಡಿ ಆಟಾಡಿಸ್ತಾನೆ, ರೇಡಿಯೋನಲ್ಲಿ ಮಾತಾಡೋ ಸ್ಟೈಲಲ್ಲಿ ಮಾತಾಡ್ಬಿಟ್ಟು ಹಾಡೆಲ್ಲ ಹಾಡಿಸ್ತಾನೆ ಮಧ್ಯದಲ್ಲಿ. ಅದಾದ್ಮೇಲೆ ಬೇರೆ ಬೇರೆ ಸೆಗ್ಮೆಂಟ್ ಮಾಡಿ ಆಟಾಡಿಸ್ತಾನೆ. ಸಿಕ್ಕಾಪಟ್ಟೆ ಮಜಾ ಕೊಡ್ತಾನೆ ಅವನು ಅಂತ ಎಲ್ಲ ಹೇಳ್ಬಿಟ್ಟು 24/7 ಲೈನ್ ನೋಡಿದ್ದಾರೆ. ಟಿವಿನಲ್ಲಿ 1.5 hour ತೋರಿಸ್ಬೇಕು. ಅವ್ರು ಏನು ತೋರಿಸ್ತಾರೋ ಅವ್ರು ತೋರಿಸ್ತಾರೆ, ಜನ ಏನು ನೋಡ್ತಾರೋ ಅದು ನೋಡ್ತಾರೆ. ಈಗ ಇಬ್ರು ನಾನು ನೀವು ಮಾತಾಡ್ತಾ ಇರ್ಬೇಕಾದ್ರೆ ಆ ಕಡೆ ಕ್ಯಾಮ್ರಾ ಪರ್ಸನು, ಆ ಕಡೆ ಓಡಾಡ್ತಾರೆ ಇವರೆಲ್ಲ ಬ್ಯಾಕ್ಗ್ರೌಂಡು, ನಾವಿಬ್ಬರೇ ಮೇಯ್ನ್ ಇಲ್ಲಿ ಕ್ಯಾಮ್ರಾನಲ್ಲಿ ಅಲ್ವಾ. ಸೊ ನಿಮ್ಮನ್ನು ತೋರಿಸ್ತಾ ಇರ್ಬೇಕಾದ್ರೆ ನಾನಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಓಡಾಡ್ತಾ ಇರ್ತೀನಿ. ಮೇ ಬಿ ಅದು ನೀವು ನೋಡಿರ್ತೀರ. ನನ್ನ ಜೊತೆ ಯಾರಾದರೂ ಮಾತಾಡ್ತಾ ಇರ್ಬೇಕಾದ್ರೆ ಇನ್ನಿಬ್ರು ಬ್ಯಾಕ್ಗ್ರೌಂಡಲ್ಲಿ ಓಡಾಡ್ತಾರೆ. ಸೊ ಯಾರ ಮೇಲೆ ಫೋಕಸ್ ಇರುತ್ತೋ ಅವ್ರ ಮೇಲೆ ಫೋಕಸ್ ಇರುತ್ತೆ. ನನ್ನ ಮೇಲೆ ಫೋಕಸ್ ಇರಲಿಲ್ಲ ಮ್ಯಾಮ್, ಅಷ್ಟೇ ಸಿಂಪಲ್. ಸರ್, ಈಗ ನೀವು ಹೊರಗಡೆ ಮಾತಿನ ಮಲ್ಲ ಅಂತಲೇ ಫೇಮಸ್ ಆಗಿದ್ರಿ. ನಾವು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ನೀವು ಅಲ್ಲಿ ಹೋದ್ಮೇಲೆ ತುಂಬ ಮ್ಯೂಟ್ ಆಗಿಬಿಟ್ಟಿದ್ರಿ ಅಂತ. ಮ್ಯೂಟ್ ಮಾಡಿದ್ರು ಮ್ಯೂಟ್ ಆದ್ನೋ ಅದು ಗೊತ್ತಿಲ್ವಲ್ಲ. ತುಂಬ ಜನ ನನ್ನ ಫ್ರೆಂಡ್ಸು ಬೇಜಾರು ಮಾಡ್ಕೊಂಡ್ರು, ಯಾಕೆ ಕೆಲವೊಂದು ಜಾಗಗಳಲ್ಲಿ ತೋರಿಸಿಲ್ಲ ಸರಿಗೆ ಅಂತ. ನೋಡಿ ಮ್ಯಾಮ್, ಮಾತಾಡೋದೇ ನನ್ನ ಕೆಲಸ. ಇಲ್ಲಿ ಸಿಕ್ಕಾಪಟ್ಟೆ ಮಾತಾಡದೆ ಇರೋಕ್ಕಾಗಲ್ಲ ನನಗೆ. ಮನೆಯಲ್ಲಿ 24/7 ಹೆಂಗೆ ನಾನು ಮಾತಾಡದೆ ಇರ್ತೀನಿ? ಅಫ್ಕೋರ್ಸ್ ಮಾತಾಡ್ತೀನಿ, ಏನೋ ಒಂದು ತಲೆಹರಟೆ ಮಾಡ್ತಾ ಇರ್ತೀನಿ. ನಂದು ಇರೋದೇ ಸ್ವಭಾವ ಈ ಥರ. ನಾನು ವ್ಯಕ್ತಿತ್ವ ಬದಲಾವಣೆ ಅನ್ನೋ ಹೆಸರಲ್ಲಿ ನಾನು ಸೈಲೆಂಟಾಗಿ ಇರೋಕ್ಕಾಗಲ್ಲ. ಇಟ್ ಮೇಕ್ಸ್ ನೋ ಸೆನ್ಸ್. ಏನಕ್ಕೆ ನನ್ನ ಅಶೋಕ್ ಕರೀತಾರೆ? ವೆರಿ ಸಿಂಪಲ್, ಇವ್ನು ಮಾತಾಡ್ತಾನೆ, ಸೂಪರಾಗಿ ಮಾತಾಡ್ತಾನೆ, ಅದೇ ಕಾರಣಕ್ಕೆ ಕರೆಯೋದಲ್ವಾ. ನಾನು ಮಾತಾಡ್ತಾ ಇದ್ದೆ, ಯಾರು ಹೇಳಿದ್ದು ನಾನು ಮಾತಾಡ್ತಾ ಇದ್ದೆ? ಮೇ ಬಿ ನೋಡಿಲ್ಲ ಅಷ್ಟೇ, ಮೇ ಬಿ ತೋರಿಸಿಲ್ಲ ಅಷ್ಟೇ. ಮ್ಯಾಮ್, ನಾನಲ್ಲಿ ಆಡೋದಕ್ಕೂ ನಿಮಗೇನು ಕಾಣಿಸುತ್ತೆ ಅದಕ್ಕೂ ತುಂಬ ವ್ಯತ್ಯಾಸ ಇದೆ. ಅದನ್ನೇ ಎಲ್ಲೊಂದು ಕಡೆ ಜನ ಅರ್ಥ ಮಾಡ್ಕೋಬೇಕು. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಅನ್ನಿಸ್ತು ಸರ್ ಬಿಗ್ ಬಾಸ್? ನೀವು ಅಂದ್ಕೊಂಡಂಗೆ ಇತ್ತಾ, ಅದರ್ವೈಸ್ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿ ಇತ್ತಾ ಅಂತ? ಮ್ಯಾಮ್, ಆನೆಸ್ಟ್ಲಿ ನಾನು ಎಕ್ಸ್ಪೆಕ್ಟ್ ಮಾಡದೇ ರೀತಿನೇ ಇದ್ದಿತ್ತು. ಯಾಕಂದರೆ ಫಸ್ಟು ಫಿಸಿಕಲ್ ಆಗಿ ಮೆಂಟಲ್ ಆಗಿ ಸಿಕ್ಕಾಪಟ್ಟೆ ಚೇಂಜ್ ಆಗುತ್ತೆ. ಮನುಷ್ಯರಿಂದ ಅದು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅಂದರೆ ಈಗ ನೀವೇನಾದರೂ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಕೇಳಿಸ್ಕೊತೀನಿ, ಬೇಸಿಕ್ ಮನುಷ್ಯತ್ವ ಅದು. ಯಾರಾದರೂ ಮಾತಾಡ್ತಾ ಇರಬೇಕಾದ್ರೆ ಎಲ್ರಿಗೂ ಅವಕಾಶ ಕೊಡಿ ಅಂತ. ಅವಕಾಶ ಕೊಡದೆ ನೀವೇ ಮಾತಾಡ್ತಾ ಇದ್ರೆ ಬ್ಯಾಕ್ ಟು ಬ್ಯಾಕು ನನಗೂ ಬೇಜಾರಾಗುತ್ತೆ. ಏನಪ್ಪ ಇದು, ಅವಕಾಶನೇ ಕೊಡಲ್ಲ, ಇವರೇ ಮಾತಾಡ್ತಾರೆ, ಇವರೇ ಕಾಣಿಸ್ಕೊತಾ ಇದ್ದಾರೆ ಇದರಲ್ಲಿ ಅಂತ. ಕ್ಯಾಮ್ರಾಗೆ ಏನು ಕಾಣುತ್ತೆ? ಇವರೊಬ್ಬರು ಮಾತಾಡ್ತಾ ಇದ್ದಾರೆ ಅಷ್ಟೇ ಅಂತ ಕಾಣಿಸುತ್ತೆ. ಇಲ್ಲೊಬ್ಬ ಟ್ರೈ ಮಾಡ್ತಾ ಇದ್ದಾನೆ, ಇಲ್ಲೊಬ್ಬ ಮಾತಾಡ್ಬೇಕಂತ ಟ್ರೈ ಮಾಡ್ತಾ ಇದ್ದಾನೆ, ಕಟ್ ಆಫ್ ಆಗೋದು ಗೊತ್ತಾಗಲ್ಲ. ಇದೆಲ್ಲ ಆಬ್ವಿಯಸ್ಲಿ ಗೊತ್ತಾಗಲ್ಲ. ಕುಗ್ಸೋದು ತುಂಬ ಈಸಿ, ಬಟ್ ಅದ್ರಲ್ಲಿ ಮಧ್ಯದಲ್ಲ ಅದರಲ್ಲೂ ಮಾತಾಡಿದ್ದೀನಿ. ಅಫ್ಕೋರ್ಸ್ ಇಲ್ಲಿ ಕರಿಬಸಪ್ಪ ಅವ್ರ ಜೊತೆ ಕೂತ್ಕೊಂಡು ಸಿಕ್ಕಾಪಟ್ಟೆ ತಲೆಹರಟೆ ಮಾಡಿದ್ದೀನಿ, ಸತೀಶ್ ಅವ್ರ ಜೊತೆ ಕೂತ್ಕೊಂಡು ಸಿಕ್ಕಾಪಟ್ಟೆ ತಲೆಹರಟೆ ಮಾಡಿದ್ದೀನಿ. ನಾನು ಕಾಕ್ರೋಚ್ ಸೇರಿಕೊಂಡು ನಮ್ಮ ಚರ್ಬಿ ಸತೀಶ್ ಅವ್ರ ಕಾಲೆಲ್ಲ ಎಳೆದು ಏನೇನೋ ಹೆಸರೆಲ್ಲ ಕೊಟ್ಟು ಎಷ್ಟು ತಲೆಹರಟೆ ಮಾಡಿದ್ದೀನಿ. ನನ್ನ ಪರ್ಸ್ನಲ್ ಏನೋ ಒಂದು ಕಷ್ಟ ಇದ್ದಿದ್ದೆಲ್ಲ ಹೇಳ್ಕೊಂಡಿದ್ದೀನಿ ಎಷ್ಟೋ ಜನರ ಜೊತೆ. ಡ್ಯಾನ್ಸ್ ಮಾಡಿದ್ದೀನಿ ಮಲ್ಲಮ್ಮ ಜೊತೆ ಸಪ್ರೇಟಾಗಿ. ಅದು ಬಿಟ್ಟರೆ ನನ್ನದೇ ಒಂದು ಸೆಗ್ಮೆಂಟ್ ಮಾಡಿದ್ದೀನಿ, ಜೋರಾಗಿ ಹಾಡಿದ್ದೀನಿ. ಯಾರಿಗೆ ಗೊತ್ತಿದ್ದು, ನಾನೇ ಹೇಳ್ಕೊಬೇಕಿದೆಲ್ಲ ಮಾಡಿದ್ದೀನಿ ಅಂತ. ಅದು ನಾನು ಅಥವಾ ಒಂದು ಮಾಡಿ 70-80 ಕ್ಯಾಮ್ರಾ ಇತ್ತು, ನಂದು ಒಂದು ಕ್ಯಾಮ್ರಾ ನಂದೇ ಒಂದು ಸೆಲ್ಫಿ ಕ್ಯಾಮ್ರಾ ತೊಗೊಂಡೋಗ್ಬೇಕಿತ್ತು, ಜಸ್ಟ್ ಪ್ರೂಫ್ಗೆ ಅಟ್ಲೀಸ್ಟ್ ನಾನೇನಾದರೂ ಮಾಡಿದ್ದೀನಿ ಅಂತ. ಬಿಕಾಸ್ ಸೈಲೆಂಟ್ ಆಗಿದ್ದೀನಿ ಅಂತ ಹೇಳೋದು ಕಂಪ್ಲೀಟ್ಲಿ ರಾಂಗ್. ಅಲ್ಲಿವರೆಗೂ ಹೋಗ್ಬಿಟ್ಟು ನಾನು ಏನಕ್ಕೆ ಸೈಲೆಂಟ್ ಆಗಿರ್ತೀನಿ? ನನ್ನ ಕೆಲಸ ಎಲ್ಲ ನಾನು ಸೂಪರಾಗಿ ಮಾತಾಡ್ತೀನಿ ರಿಯಲ್ ಲೈಫಲ್ಲಿ. ಅಲ್ಲಿ ಶೋಗೆ ಮಾತ್ರ ಹೋಗ್ಬಿಟ್ಟು ಹೆಂಗೆ ಸೈಲೆಂಟ್ ಆಗಿರ್ತೀನಿ ನಾನು? ಏನು ಒಂದು ಲಾಜಿಕ್ ಇರುತ್ತೆ ಅದಕ್ಕೆ. ಈಗ ನೀವು ಹೇಳಿದ್ರಿ ಯಾರು ನನಗೆ ಅವಕಾಶ ಕೊಡ್ತಾ ಇಲ್ಲ, ಯಾರು ನನಗೆ ಚಾನ್ಸ್ ಕೊಡಲಿಲ್ಲ, ನಾನು ಕೇಳಿಸ್ಕೊಳ್ಳೋರು ಇರಲಿಲ್ಲ ಅಂತ ಹೇಳ್ಬಿಟ್ಟು. 70 ಕ್ಯಾಮ್ರಾಗಳಿತ್ತು ನೀವು ಹೇಳಿದ್ದನ್ನ ಕೇಳಿಸ್ಕೊಳ್ಳೋಕ್ಕೆ. ಯಾಕಂದರೆ ಕ್ಯಾಮ್ರಾದಲ್ಲಿ ಒಬ್ಬರೇ ಮಾತಾಡೋದನ್ನು ತುಂಬ ಸರಿ ಆನ್ ಏರ್ ಮಾಡಿದ್ದಾರೆ, ಓಕೆನಾ? ಸೊ ಹಂಗಿದ್ದಾಗ ನೀವು ಕ್ಯಾಮ್ರಾ ಜೊತೆನೇ ನೀವು ಮಾತುಕತೆ ಮಾಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ತುಂಬ ಮಾಡ್ತಾ ಇದ್ದೆ, ಪ್ರತಿದಿನಕ್ಕೂ ಒಂದು ಹಾಡ್ ಡೆಡಿಕೇಟ್ ಮಾಡ್ತಾ ಇದ್ದೆ. ಅದು ಬಿಟ್ಟರೆ ಕ್ಯಾಮ್ರಾ ಜೊತೆ ಎವ್ರಿ ಸಿಂಗಲ್ ಡೇ ಕರಿಬಸಪ್ಪ ಅವ್ರ ಬಾತ್ರೂಮ್ಗೆ ಹೋಗಿ ಕೂತ್ಕೊಂಡಾಗ ಕ್ಯಾಮ್ರಾ ಜೊತೆ ಮಾತಾಡೋದು. ಆಗ್ತಾ ಇಲ್ಲ ಈ ನನ್ನ ಮಗನ ಜೊತೆ, ತುಂಬ ಸೀನ್ ಆಗ್ತಾ ಇದೆ, ಗೊರಕೆ ಹೊಡಿತಾ ನೈಟೆಲ್ಲ ಡರ್ರು ಬರ್ರು ಅಂತ ಇದೆಲ್ಲ ತುಂಬ ಮಾಡಿದ್ದೀನಿ. ಕೆಲವೊಂದು ಬಂದಿದೆ ಆ್ಯಕ್ಚುಲಿ, ಅದೆಲ್ಲ ಬಂದಿದೆ. ಸೊ ಕ್ಯಾಮ್ರಾ ಜೊತೆ ತುಂಬ ಮಾತಾಡಿದ್ದೀವಿ ನಾವು, ತುಂಬ ಕಾಲೆಳೆಯೋದು ಅದು ಇದು ಎಲ್ಲ ತುಂಬ ಮಾತಾಡಿದ್ದೀನಿ. ಇನ್ನೊಂದು, ಎಲ್ಲರೂ ಅವಕಾಶ ಕೊಟ್ಟಿಲ್ಲ ಅಂತಲ್ಲ, ಕೆಲವು ಜನ ಅವಕಾಶ ಕೊಟ್ಟರು ನನಗೆ. ಕೊಟ್ಟಿದ್ದಕ್ಕೆ ಇವತ್ತು ಅವರು ಅದ್ಭುತ ಫ್ರೆಂಡ್ಸ್. ಮೇ ಬಿ ಆಚೆ ಬಂದಮೇಲೂ ಅದೇ ರೀತಿ ಆ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ. ಬಟ್ ಕ್ಯಾಮ್ರಾ ಮುಂದೆನೂ ಮಾತಾಡಿದ್ದೀನಿ. ನಾನು ಈ ವಿಷಯ ಮಾಡಿಲ್ಲ ಅಂತಲ್ಲ, ಎಲ್ಲ ವಿಷಯನೂ ನಾನು ಮಾಡಿದ್ದೀನಿ ಎಲ್ಲರ ಥರನೇ. ಐ ಆಮ್ ಆಲ್ಸೋ ಈಕ್ವಲಿ ಡಿಸರ್ವಿಂಗ್ ಅನ್ನೋ ಕಾರಣಕ್ಕೆ ಕಳಿಸೋದು. ಈಗ ಸೆಲೆಬ್ರಿಟಿಗಳನ್ನು, ಆ್ಯಕ್ಟರ್ಗಳನ್ನು ಚೂಸ್ ಮಾಡೋದು ಈಸಿ, ಬಿಕಾಸ್ ಅವ್ರು ಆಗಲೇ ಫೇಮಸ್, ಅವ್ರ ಕೆಲಸ ನೋಡಿರ್ತೀರ. ನನ್ನಂಥವ್ರು ಧ್ವನಿ ಕೇಳಿಸ್ಕೊಂಡಿರ್ತೀರ ಅಥವಾ ಸೋಷಿಯಲ್ ಮೀಡಿಯಲ್ಲಿ ಆದರೂ ನೋಡಿರ್ತೀರ. ಸೊ ನನ್ನಂಥವ್ರಿಗೆ ಈ ಅವಕಾಶ ಸಿಗೋದು ತುಂಬ ಕಷ್ಟ ಮ್ಯಾಮ್,
ತುಂಬ ರೌಂಡ್ಸ್ ಇರುತ್ತೆ ಆ್ಯಂಡ್ ತುಂಬ ಯೋಚನೆ ಮಾಡ್ತಾರೆ ಇವ್ನಿಗೆ ಏನಕ್ಕೆ ನಾನು ಚಾನ್ಸ್ ಕೊಡಬೇಕು ಅಂತ. ಆ್ಯಂಡ್ ಅಷ್ಟು ಜನರಲ್ಲಿ ನೂರಾರು ಜನರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ನನ್ನಂಥ ಒಬ್ಬನ್ನ ಕಳಿಸ್ತಾ ಇದ್ದಾರೆ ಅಂದರೆ ಒಂದು ಕಾರಣ ಇರಬೇಕಲ್ವಾ. ಸೊ ಸ್ವಲ್ಪ ಅನ್ಫೇರ್ ಅನಿಸ್ತು ಅಷ್ಟೇ ನನಗೆ, ಸ್ವಲ್ಪ ಅನ್ಫೇರ್ ಅನಿಸ್ತು. ನನ್ನ ಜೊತೆ ಆಗಿದ್ದು ಸ್ವಲ್ಪ ಅನ್ಫೇರ್ ಅನಿಸ್ತು. ಇಷ್ಟು ಬೇಗ ನಾನು ಬರಬಾರ್ದು ಅನಿಸ್ತು ನನಗೆ, ತುಂಬ ಬೇಜಾರಾಯಿತು. ಸುದೀಪ್ ಸರು ಅದೇ ಹೇಳಿದ್ರು, ತುಂಬ ಪೊಟೆನ್ಷಿಯಲ್ ಇದೆ, ತುಂಬ ಹ್ಯೂಮರ್ ಇದೆ, ಇದು ಬಿಟ್ಟರೆ ಆಚೆನೂ ಗೊತ್ತು ಅಂತೆಲ್ಲ ಹೇಳಿದ್ರು. ಐ ಲೆಟ್ ಹಿಮ್ ಡೌನ್ ಅನ್ನುವಂಥದ್ದು ಫೀಲಿಂಗು. ನಾನು ಮಾಡೋ ಕೆಲಸ ಸುದೀಪ್ ಸರ್ ನೋಡಬೇಕಿತ್ತು ಅನ್ನೋ ಆಸೆ ಮ್ಯಾಮ್. ಅಂದರೆ ನಾನು ಅವರಷ್ಟೆಲ್ಲ ಫೇಮಸ್ ಇಲ್ಲ ಮ್ಯಾಮ್, ಬಟ್ ಮೀಡಿಯಾ ಆಗಿರ್ಬೋದು ಅಥವಾ ಕಾಮನ್ ಪೀಪಲ್ನ ರೆಪ್ರೆಸೆಂಟ್ ಮಾಡ್ಕೊಂಡೇ ತಾನೇ ನಾವು ನಮ್ಮ ಕೆಲಸ ಮಾಡೋದು. ನಾವು ಏನೇ ಮೀಡಿಯಾ ಆದರೂ ಏನು ಅಷ್ಟೇನು ಮಹಾ ಆ ಲೆವೆಲ್ ಶೋಕಿ ಎಲ್ಲ ಮಾಡಲ್ಲ, ಬಟ್ಟೆ ಗಿಟ್ಟೆ ಹಾಕೊತೀವಿ. ಬಟ್ ನಮ್ಮದು ಅದೇ ಕೆಲಸ, ಅದೇ ಮಿಡಲ್ ಕ್ಲಾಸ್ ಜೀವನ, ಅದೇ ಲೈಫು ನಮ್ಮದೆಲ್ಲ ಇದ್ದಿದ್ದು. ಅವ್ರನ್ನ ರೆಪ್ರೆಸೆಂಟ್ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಅಂತ ಬಂದಾಗ ನಾವು ಕಾಣಿಸ್ಕೋಬೇಕು, ನಾವೇನಾದರೂ ಮಾಡಬೇಕಂತಿದ್ದು. ಅದಾಗಿಲ್ಲ ಮ್ಯಾಮ್ ನನಗೆ, ಅದು ಎಲ್ಲೋ ಒಂದು ಕಡೆ ವರ್ಕೌಟ್ ಆಗಿಲ್ಲ. ಸೊ ಅದೊಂದು ಬೇಜಾರಿದೆ ಮ್ಯಾಮ್, ಅದೊಂದು ಸ್ವಲ್ಪ ಲೈಟ್ ಬೇಜಾರಿದೆ. ಜಂಟಿ ಕಾನ್ಸೆಪ್ಟ್ ನಂಗೆ ವರ್ಕೌಟ್ ಆಗಿಲ್ಲ. ಮೇ ಬಿ ಇದೇ ಜಂಟಿಯ ಜಾಗದಲ್ಲಿ ಇನ್ನೊಂದು ಜಂಟಿ ಇದ್ದರೆ ಮೇ ಬಿ ಇನ್ನೂ ಸೂಪರಾಗಿ ವರ್ಕೌಟ್ ಆಗ್ತಾ ಇತ್ತು ಅಂತ. ಅವರು ಪಾಪ ಹೆಲ್ತ್ ವೈಸು ತುಂಬ ಹೋಗ್ತಾ ಅಪ್ಸೆಟ್ ಆದರು. ವಯಸ್ಸಾಗಿದೆ, ನನಗಿಂತ ತುಂಬ ವಯಸ್ಸಾಗಿದೆ. ಊಟ ಗೀಟ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅವ್ರಿಗೆ. ಪಾಪ ಪ್ರೋಟೀನ್ ಗೀಟೀನೆಲ್ಲ ಹಾಕ್ಕೊಂಡು ವರ್ಕೌಟ್ ಮಾಡೋ ಬಾಡಿ ಅದು ಏನಿಲ್ಲ, ಹುಲಿ ಥರ ಇದ್ದಿದ್ದು ಬೇಕಾಗ್ಬಿಡ್ತದೆ ಒಂದು 2-3 ದಿನ. ಪಾಪ ಬೇಜಾರಾಗ್ಬಿಡ್ತು. ಆ್ಯಂಡ್ ಅವ್ರಿಗೆ ಎಷ್ಟಂತ ಅವ್ರ ಜೊತೆ ಜಗಳಾಡೋದು ಬೈಯೋದು ಅಂತ ಬಂದಾಗ ನಾನು ಕೂಗ್ತಾ ಇದ್ರೆ, ನಾನೀಗ ನಿಮ್ಮ ಕೂಗ್ಬಿಟ್ಟು ಜಗಳ ಆಡಿದ್ರೆ ನಿಮ್ಮ ಜೊತೆ ನೀವು ರೆಸ್ಪಾಂಡ್ ಮಾಡ್ತೀರಾ, ಅವಾಗ ಅದನ್ನು ಜಗಳ ಅಂತ ಹೇಳ್ತಾರೆ. ಅಂದರೆ ಏನು ಹೇಳ್ತೀರಾ? ಸರಿ, ನೀವು ನನ್ನ ಕೂಗ್ತಿದ್ದೀರಾ, ಈಗ ಯು ಆರ್ ಶೌಟಿಂಗ್ ಎಟ್ ಮೀ, ನೀವು ಕೂಗಿ, ನೀವು ಯಾರು ಬೈರಿ ಮ್ಯಾಮ್ ನನಗೆ, ಜಸ್ಟ್ ಎನಿಥಿಂಗ್. ಅಮಿತ್ ನಿಂಗೆ ಬುದ್ಧಿ ಇಲ್ವಾ ಅಂತೀನೋ ಒಂದು ಬೇರೆ. ಅಮಿತ್ ಸರ್, ಏನಿದು ನೀವು RJ ಆಗಿ 1 ವಾರಕ್ಕೆ ಆಚೆ ಬಂದಿದ್ದೀರಲ್ಲ, ವಾಟ್ ಈಸ್ ದಿಸ್? ಬಟ್ಟೆ ಮಡಚ್ತಾ ಇದ್ದೀನಿ ಬ್ರದರ್, ಇರಿ. ಹೇಳಿ, ನೀವು ಹೇಳಿ. ಏನು ಹೇಳಿದ್ರಿ? ಬಟ್ಟೆ ಇದು ಇದಾಗ್ಬಿಡಿದೆ. ಸೊ ನನಗೆ ನಗೋ ಥರ ಆಗ್ಬಿಡುತ್ತೆ. ಇಲ್ಲಿ ಯಾರು ಚಾನ್ಸ್ ಕೊಡಲ್ಲ, ನಾವೇ ಚಾನ್ಸ್ ತಗೋಬೇಕು. ಅಯ್ಯೋ, ಟವಲ್ ಬೇರೆ ಮಡಚಿಲ್ಲ, ಅದು ಒದ್ದೆ ಆಗ್ಬಿಡಿದೆ, ಒಣಗಾಕಕ್ಕೆ ಹಾಕಬೇಕು, ಕಷ್ಟ ಆಗ್ಬಿಡುತ್ತೆ ಬ್ರದರ್. ಅಯ್ಯೋ, ಈ ಮನೇಲಿ ಅರ್ಥನೇ ಮಾಡ್ಕೊಳ್ಳಲ್ಲ ಬ್ರದರ್ ಅಂತ. ಸೊ ಈಗ ಇಬ್ಬರು ಮಾತಾಡ್ತಾ ಇರಬೇಕಾದ್ರೆ ರೆಸ್ಪಾಂಡ್ ಮಾಡಬೇಕು. ಇಲ್ಲಿ ನಾನೇ ನಂದೇ ಎಲ್ಲ ಅಂದ್ಕೊಂಡು ಬರೋರ್ಗೆ ತುಂಬ ಕಷ್ಟ. ಪ್ರತಿದಿನ ನಾನು ಕಷ್ಟಪಟ್ಟಿದ್ದೀನಿ, ಕಷ್ಟಪಡದೆ ಯಾರೂ ಬರಲ್ಲ ಇಲ್ಲಿ. ಅಫ್ಕೋರ್ಸ್ ಎಲ್ಲರೂ ಕಷ್ಟಪಟ್ಟೆ ಬಂದಿರೋದು. ಆಯಿತು, ಗೊತ್ತು ಜನರಿಗೆ ಕಷ್ಟಪಟ್ಟಿರೋದು. ಆಚೆ ಗಿಟಿ ಎಲ್ಲ ತೋರಿಸಿದ್ದಾರೆ, ಜನರಿಗೆ ಗೊತ್ತು, ಸೋಷಿಯಲ್ ಮೀಡಿಯಾನಲ್ಲಿ ಶೇರ್ ಮಾಡ್ತಾರೆ. ಆಲ್ ಆಫ್ ದಟ್ ಇಸ್ ಫೈನ್. ಎವ್ರಿ ಸಿಂಗಲ್ ಡೇ ಎದ್ದಿದ್ದೆ ನಾನು ಕಷ್ಟಪಟ್ಟಿದ್ದೀನಿ. ಕೌಸಲ್ಯ, ಸುಪ್ರಜಾ, ರಾಮ ಥರ ನನಗೆ ನನ್ನ ಪಕ್ಕದಲ್ಲಿ ಕಷ್ಟಪಟ್ಟಿದ್ದೀನಿ. ಮಲ್ಗೋಕ್ಕಿಂತ ಮುಂಚೆ, ಎದ್ದೇಳೋಕ್ಕಿಂತ ಮುಂಚೆ ಅರ್ಥ ಆಗುತ್ತೆ ಮರ್ಯಾದೆ. ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್. ಅದ್ಭುತವಾದಂಥ ವ್ಯಕ್ತಿ, ವೆರಿ ಇನ್ನೋಸೆಂಟ್, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಗ್ರೇಟ್. ಬಟ್ ಎಷ್ಟಂತ ಹೇಳ್ಕೊಳ್ಳೋದು? ಡೇ 1 ಸುದೀಪ್ ಸರ್ಗೆ ಹೇಳ್ಕೊಂಡ್ರು, ಡೇ 2 ಅಲ್ಲಿ ಹೇಳ್ಕೊಂಡ್ರು. ನನಗೆ ಎದ್ದೋಳುವಾಗ ಮಲಗುವಾಗ ಡೈಲಿ ಅವ್ರು ಕಷ್ಟಪಟ್ಟಿದ್ದಾರೆ. ನಂಗೆ ಕಷ್ಟ ಆಗ್ಬಿಡ್ತು, ಅವ್ರು ಕಷ್ಟ ಎಲ್ಲ ಕೇಳಿಸ್, ನಂಗೆ ನಿಜವಾಗ್ಲೂ ಕಷ್ಟ ಆಗ್ಬಿಡ್ತದು. ಸೊ ಆಚೆ ಬಂದಾಗಲೂ ಅಷ್ಟೇ, ಎಲ್ಲರೂ ಯಾರು ಸಿಕ್ಕರು ಜಾಕ್ ಹಾಕ್ಬಿಟ್ಟು ನಾನು ಕಷ್ಟಪಟ್ಟಿದ್ದೀನಿ ಅಂತ ಹೇಳೋದು. ಬೇರೆ ಯಾವ್ದಾದ್ರು ಕತೆ ಶೇರ್ ಮಾಡ್ರಪ್ಪ. ವೈಯಕ್ತಿಕವಾಗಿ ನಾವು ವೈಯಕ್ತಿಕ ಆಟ ಆಡ್ತಾ ಇರೋದಿಲ್ಲಿ, ವ್ಯಕ್ತಿತ್ವ ಗೊತ್ತಾಗಬೇಕಿಲ್ಲಿ. ಅದು ಮೋಟಿವೇಶನ್ಗೆ ಇದೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಮುಚ್ಚಾಕ್ಬಿಟ್ಟು ಎಷ್ಟಂತ ಮೋಟಿವೇಶನ್ ಕೊಡ್ತೀರಾ? ಮೋಟಿವೇಶನ್ ಸ್ಪೀಕರ್ಸ್ಗೂ ಪರ್ಸ್ನಲ್ ಲೈಫ್ ಅನ್ನೋದು ಇರುತ್ತಲ್ವಾ, ಅದು ನೋಡೋಕ್ಕೆ ಜನ ಇಲ್ಲಿ ಬರ್ತಾ ಇರೋದು. ಯಾವ ನನ್ನ ಮಗ ನೋಡ್ಬಿಟ್ಟು ಮೋಟಿವೇಶನ್ ಮಾಡ್ಕೊಂಡು ಇವ್ರು ಜಿಮ್ ಮಾಡೋದು ನೋಡ್ಬಿಟ್ಟು ಯಾರು ಜಿಮ್ ಎತ್ತೋದು, ನಾವು ಪಾತ್ರೆ ತೊಳೆಯೋದು ನೋಡ್ಬಿಟ್ಟು ಯಾರು ಬಿಗ್ ಬಾಸಲ್ಲಿ ಪಾತ್ರೆ ತೊಳೆದ ಅವನು ಅಮಿತ್ತು, ಅದಕ್ಕೆ ನಾನು ಪಾತ್ರೆ ತೊಳಿತೆ, ಯಾರು ಇನ್ಸ್ಪೈರ್ ಆಗಲ್ಲ. ಅದೇ ಹೇಳ್ತಾ ಇದ್ದು, ಇಲ್ಲ ನಾವು ಕೆಲಸ ಮಾಡೋದು ನೋಡಿ ಜನರಿಗೆ ಇನ್ಸ್ಪಿರೇಷನ್ ಆಗುತ್ತೆ, ಕ್ಯಾಮ್ರಾ ನಮ್ಮನ್ನೇ ನೋಡ್ತಾ ಇದೆ, ಸೊ ಒಂದು ಮೊರಾಲ್ ಇರುತ್ತೆ ನಾವು ಮಾಡೋ ಕೆಲಸದಲ್ಲಿ ಅಂತ. ಅಣ್ಣ, ಯಾವ ಕ್ಯಾಮ್ರಾ ತೋರಿಸುತ್ತಣ್ಣ ಹಿಂಗೆ ಮಾಡಿದ್ರೆ? ನಾವು ಅದು ತುಂಬ ಜಗಳ ಆಡ್ತಾ ಇದ್ದೆ, ಥ್ರೂ ಔಟ್ ದ ಡೇ ಜಗಳ ಆಡ್ತಾ. ಇಲ್ಲ, ನಾವು ಕೆಲಸದ ಮೇಲೆ ಫೋಕಸ್ ಮಾಡಬೇಕು, ಕೆಲಸದ ಮೇಲೆ ಗಮನ. ನಾವು ಕೆಲಸ ಮಾಡೋಕ್ಕೆ ಬಂದೋ ಬಿಗ್ ಬಾಸ್ಗೆ, ಇಲ್ಲಾಂದರೆ ಸೆಟ್ ವರ್ಕ್ ಮಾಡ್ಬೋದಿತ್ತು ಅಲ್ಲೇ ಆಚೆ ಕೂತ್ಕೊಂಡು. ಒಳಗೇನೆ ಕಳಿಸೋರು ನಮ್ಮನ್ನು. ಅದು ಕೆಲವೊಂದು ಜಾಗದಲ್ಲಿ ನನ್ನ ಕಷ್ಟ ಆಗ್ಬಿಡ್ತು. ಯಾರ ಜೊತೆ ಒಂದು ಹುಡುಗಿ ಜೊತೆ ಮಾತಾಡಬೇಕು, ಅದು ಬೇರೆಯವ್ರ ಜೊತೆ ಮಾತಾಡಬೇಕು ಅಂತ ಬಂದಾಗ ತುಂಬ ಲಿಮಿಟೇಷನ್ಸ್ ಇತ್ತು. ಆ್ಯಂಡ್ ಕೆಲವೊಂದು ಸಲ ಅದು ಕಾಂಟೆಂಟ್ ಸ್ಪೇಸ್ ಆಯಿತಾ, ನೀವು ಜನರ ಜೊತೆ ಮಾತಾಡ್ಬೋದು, ಆಗಲ್ಲ ಅಂದರೆ ನೀವೇ ಮಾತಾಡ್ಕೋಬೋದು. ಒಟ್ಟಿನಲ್ಲಿ ನೀವು ಒಳ್ಳೆ ಕಾಂಟೆಂಟ್ ಕೊಟ್ಟರೆ ಅದು ವರ್ಕೌಟ್ ಆಗುತ್ತೆ. ನಾವೇ ಮಾತಾಡ್ಕೊಂಡಾಗಲೂ ಕೂಡ ಇದೇ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರಬೇಕಾದ್ರೆ ಎಷ್ಟಂತ ತೊಗೊತಾರೆ. ಮಧ್ಯದಲ್ಲಿ ನಾನು ಹೇಳಿದ್ದೀನಿ, ಆ ಹುಡುಗಿ ತುಂಬ ಕ್ಯೂಟ್ ಅನಿಸ್ತಾಳೆ, ಇದು ಕ್ಯೂಟ್ ಅನಿಸ್ತಾಳೆ, ತಿರ್ಗಾ ಮೋಟಿವೇಶನ್. ಎಲ್ಲದಕ್ಕೂ ನೀತಿ ಪಾಠ ಅಂದರೆ ನಿಮಗೂ ಉರಿದೋಗ್ಬಿಡುತ್ತೆ. ನೀವು ಒಂದು 5 ನಿಮಿಷ ಕೂತ್ಕೊಂಡು ಇಂಟರ್ವ್ಯೂ ಮಾಡಿ, 2 ಅವರ್ ಕೂತ್ಕೊಂಡು ಇಂಟರ್ವ್ಯೂ ಮಾಡಿ, ಎಲ್ಲೊಂದು ಕಡೆ ನಿಮಗೂ ಏನು ಗುರು ಬ್ಲೇಡ್ ಆಗ್ತೀಯಾನೆ ಅನಿಸುತ್ತೆ. ಒಂದು ವಾರ ನಾನು ಬೆಳಗ್ಗೆ ರಾತ್ರಿ ಇದೆಲ್ಲ ಆದಮೇಲೆ ಎದ್ದಿರಬೇಕಾದ್ರೆ ಇದು, ಮಲಗಬೇಕಾದ್ರೆ ಗೊರಕೆ. ಇಮ್ಯಾಜಿನ್ ಮಾಡಿ. ನಾನು ಅಲ್ಲ, ಅವರು ಕೆಟ್ಟ ವ್ಯಕ್ತಿ, ಅವ್ರನ್ನ ಕೀಳ್ ರೀತಿನಲ್ಲಿ ಮಾತಾಡ್ತಾ ಇಲ್ಲ. ಅದ್ಭುತವಾದಂಥ ವ್ಯಕ್ತಿ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅವ್ರಿಗೆ ವಯಸ್ಸಾಗಿದೆ, ಐ ಹ್ಯಾವ್ ಆಲ್ ದಟ್ ರೆಸ್ಪೆಕ್ಟ್. ಬಟ್ ನನ್ನ ಆಟ ಸರಿಯಾಗಿ ಆಡೋಕ್ಕಾಗಿಲ್ವಲ್ಲ. ಸುದೀಪ್ ಸರು ಎಲ್ಲ ಒಂದು ಕಡೆ ಅದಕ್ಕೆ ಹೇಳಿದ್ರು, ಇನ್ಸ್ಟೆಂಟ್ ಕರ್ಮ ನಿಂದು ಹೋಗು ಒಳಗೆ. ನಂಗೆ ಗೊತ್ತಿರಲಿಲ್ಲ ಅವ್ರು ಹಾಗೆ ಹೇಳಿದಾಗ ಏನಾಗ್ತಾ ಇದೆ ಅಂತ. ಬಿಕಾಸ್ ಈ ಅಪ್ಪನ ನೋಡಿದೆ, ಬನೀನ್ ಹಾಕ್ಕೊಂಡು ರೋಡಲ್ಲಿ ಏನೋ ಡ್ಯಾನ್ಸ್ ಮಾಡಿಕೊಂಡು ಲೂಸ್ ಥರ ಏನೋ ಮಾಡಿದ್ದಾರೆ ಅವರು. ನೋಡಿದ್ದೀನಿ ರೀಲ್ಸಲ್ಲೆಲ್ಲ.
ಬಟ್ ಹಿಂಗಾಗತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಅವರು ಇನ್ಸ್ಟೆಂಟ್ ಕರ್ಮ ನಿಂಗೆ ಒಳಗೋದಾಗ ಗೊತ್ತಾಗುತ್ತೆ ಅಂತ ಹೇಳಿದಾಗ ನಂಗೆ ಗೊತ್ತಿರಲಿಲ್ಲ ಹಿ ಮೆಂಟ್ ದಿಸ್ ಅಂತ. ನಿಮಗೆ ಬೇಕಿತ್ತು ಸರ್ ಅಂತ ವೀಕೆಂಡಲ್ಲೂ ಹೇಳಿದ್ರು. ಇನ್ಯಾರಾದರೂ ಇದ್ದರೆ ಚೆನ್ನಾಗಿರ್ತಾ ಇತ್ತು. ಸೊ ನೀವೀಗ ಹೇಳ್ತಿರೋದು ಕರಿಬಸಪ್ಪ ಅವರಿಂದಾನೇ ನೀವು ಆಚೆ ಬಂದ್ರಿ ಅಂತ. ನಿಮಗೆ ಯಾರು ಇದ್ದಿದ್ರೆ ನೀವು ಅಲ್ಲೇ ಉಳ್ಕೊಳ್ತಾ ಇದ್ರಿ ಅಂತ? ಅವ್ರು ಬಿಟ್ಟು ಬೇರೆ ಯಾರೇ ಇದ್ದರೂ ಉಳ್ಕೊತಾ ಇದ್ದೆ ನಾನಲ್ಲಿ. ಅವ್ರು ಬಿಟ್ಟು ಬೇರೆ ಯಾರೇ ಇದ್ದಿದ್ರು ನಾನಲ್ಲಿ ಉಳ್ಕೊಂಡ್ಬಿಡ್ತಾ ಇದ್ದೆ. ಯು ಹ್ಯಾವ್ ಟು ಬಿ ಓಪನ್ ಅಷ್ಟೇ ಟು ಹ್ಯಾವ್ ಅ ಕಾನ್ವರ್ಸೇಷನ್. ಕರಿಬಸಪ್ಪ ಅವರಿಂದಾನೇ ಕಂಪ್ಲೀಟಾಗಿ ನಾನು ಆಚೆ ಬಂದಿದ್ದು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಹೌದು, ನಾನು ಕಂಪ್ಲೇಂಟ್ ಮಾಡ್ತೀನಿ, ಬಟ್ ಎಲ್ಲೋ ಒಂದು ಕಡೆ ನಂದು ಮಿಸ್ಟೇಕ್ ಆಗಿರ್ಬೋದು, ಜನರ ಫ್ರೆಂಡ್ಶಿಪ್ಗಳ ಮಿಸ್ಟೇಕ್ ಆಗಿರ್ಬೋದು. ಅವ್ರಿಗೆಲ್ಲ ಸೀರಿಯಲ್ ಆ್ಯಕ್ಟರ್ಸ್ ಎಲ್ಲ ಆಚೆ ಕೆಲಸ ಮಾಡಿರ್ತಾರಪ್ಪ, ಒಳಗೆ ಬಂದಿದೆ. ಈಗ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಮೀಡಿಯಾ ಇಂಡಸ್ಟ್ರಿ 4-5 ಜನ ಸಿಕ್ಬಿಟ್ರೆ ಪಟ್ಟಂತ ಹೋಗ್ಬಿಟ್ಟು ಫ್ರೆಂಡ್ಸ್ ಆಗಿಬಿಟ್ಟು ನಿಮ್ಮದೇ ಒಂದು ಗ್ಯಾಂಗ್ ಆಗಿಬಿಡುತ್ತಲ್ಲಿ ಈಸಿಯಾಗಿ, ಯಾರೂ ಮುಟ್ಟಕ್ಕೆ ಆಗಲ್ಲ. ಸೊ ಆ ಥರದ ಒಂದು ಗ್ಯಾಂಗ್ ಆಗಲೇ ಆಗಿತ್ತು, ಅದ್ರ ನಡುವೆ ಹೋಗೋಕ್ಕಾಗಿಲ್ಲ. ಈ ಫಸ್ಟ್ ವೀಕ್ ನಾಮಿನೇಷನ್ ಅಂತ ಬಂದಾಗ ಪರ್ಫಾರ್ಮೆನ್ಸ್ ಬೇಸ್ಡ್ ನಾಮಿನೇಷನ್ ಇರಲ್ಲ, ಇದು ಫ್ರೆಂಡ್ಸು ಅದು ನೋಡಿಕೊಂಡೆ ಪರ್ಸ್ನಲ್ ಆಯ್ಕೆ ಅಲ್ವಾ. ಸೊ ಸುಮ್ಮನೆ ಮಾಡಿಬಿಟ್ರು ನಾಮಿನೇಟು. ಆ್ಯಂಡ್ ಅದರಲ್ಲಿ ನಾವು ಸ್ವಲ್ಪ ವೀಕು, ಯಾಕಂದರೆ ನಮಗೆ ಫೇಮ್ ಇಲ್ಲ, ಓಟ್ ಗಿಟ್ ಬರುತ್ತೋ ಗೊತ್ತಿಲ್ಲ ನಮಗೆ. ಸೊ ಈಸಿ ಟಾರ್ಗೆಟ್ ಇದ್ವಿ ನಾವು. ಎಲ್ಲರೂ ಕುಗ್ಸಿ ನೀನು ಮಾಡ್ತಿಲ್ಲ, ನೀನು ಮಾತಾಡ್ತಾ ಇಲ್ಲ, ನಾನೇನು ಡೈಲಿ ಎದ್ದು ಬಾಯಿ ಮುಚ್ಕೊಂಡು ಕೂತಿರ್ತೇನೆ, ಅರ್ಥನೇ ಮಾಡ್ಸೋಕ್ಕಾಗಲ್ಲ. ನಾನು ಇನ್ನೇನು ಪ್ರೂವ್ ಮಾಡ್ಬೇಕು? ನಾನು ನಾಳೆ ಮುಂಚೆನೇ ಸೆಲ್ಫಿ ಕ್ಯಾಮ್ರಾ ಏನಾದ್ರು ತೊಗೊಂಡು ಹೋಗ್ಬೇಕಿತ್ತು ಅನ್ಸುತ್ತೆ, ಜಸ್ಟ್ ಟು ಪ್ರೂವ್ ಫುಟೇಜ್ ಇದೆ ನೋಡಿ ನಾನು ಮಾಡಿದ್ದು ಅಂತ. ಜೆನ್ಯೂನಾಗಿ 24/7 OTT ಯಾರ್ಯಾರು ನೋಡಿದಾರೋ ತುಂಬ ಜನ ಟ್ವೀಟ್ ಮಾಡಿದ್ದಾರೆ, ನೀವು ಆ ಗೇಮ್ ಮಾಡಿದ್ರಿ, ಈ ಗೇಮ್ ಮಾಡಿದ್ರಿ ಅಂತ. ಸೊ ಆ ಎಲ್ಲ ಕಾನ್ವರ್ಸೇಷನ್ಗಳು, ಅದೆಲ್ಲ ಅವ್ರು ಮಾಡಿದಂಥ ಟ್ವೀಟ್ಗಳೆಲ್ಲ ನೋಡಿದಾಗ ತುಂಬ ಖುಷಿ ಆಯಿತು. ಅಪ್ಪ ಸದ್ಯ ಯಾರಿಗಾದ್ರೂ ಗೊತ್ತಿದೆಯಲ್ಲ ಇದ್ರ ಬಗ್ಗೆ ಅಂತ. ಬಿಕಾಸ್ TV ನೋಡಿರೋರ್ಗೆ ಅಷ್ಟು ಗೊತ್ತಿರಲ್ಲ, ಅಲ್ಲಿ ಇಲ್ಲಿ ಸ್ವಲ್ಪ ತೋರಿಸಿರ್ತಾರೆ ಅಂತ. ಸೊ ಸರ್, ಇವಾಗ ನೀವು ಹೊರಗಡೆ ಬಿಗ್ ಬಾಸ್ ಬಗ್ಗೆ ಒಂದಷ್ಟು ಮಾತುಗಳ ಆಡಿದ್ರಿ. ಇದು ಬಿಗ್ ಬಾಸ್ ಅನ್ನೋದು ಕ್ರಿಂಜ್ ಶೋ, ಲೋ IQ ಇರೋರಿಗೆ ಮಾತ್ರ ಇದು ಅಂತ. ಇನ್ನೂ ಅದೇ ಸ್ಟೇಟ್ಮೆಂಟ್ಗೆ ಸ್ಟಿಕನ್ ಆಗಿರ್ತೀರಾ? ಅದರ್ವೈಸ್ ಈಗೇನಾದರೂ ನೀವು ಒಳಗಡೆ ಹೋಗಿ ಬಂದಿರೋದ್ರಿಂದ ಚೇಂಜ್ ಆಗಿದೆಯಾ ಅಂತ? ಸೊ ನಾನು ಆ ಸ್ಟೇಟ್ಮೆಂಟ್ ಮಾಡಿದಾಗ ನಾನು ಒಬ್ಬ ವ್ಯೂವರ್ ಆಗಿದ್ದೆ. ಅಂದರೆ ಅಲ್ಲಿ ಇಲ್ಲಿ ಕೆಲವು ಎಪಿಸೋಡ್ಸ್ ನೋಡಿದ್ದೀನಿ. ಅದು ಬಿಟ್ಟರೆ ಸೋಷಿಯಲ್ ಮೀಡಿಯಾನಲ್ಲಿ ಮೀಮ್ಸ್ ಇದೆಲ್ಲ ನಾವು ನೋಡ್ತಾ ಇರ್ತೀವಲ್ವ, ಅದೆಲ್ಲ ನೋಡಿದ್ದೀನಿ. ಜೆನ್ಯೂನಾಗಿ ನೋಡಿದಾಗ ಯಾಕೆ ಗುರು ಈ ಚಿಕ್ಕ ವಿಷಯಕ್ಕೆ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ, ಕ್ರಿಂಜ್ ಅನ್ಸುತ್ತೆ. ಎಷ್ಟೋ ಜನರಿಗೆ ಈಗ ನೀವು ನೋಡಿರ್ತೀರ ಕೆಲವೊಂದು ಎಪಿಸೋಡು, ಇದಕ್ಕೆಲ್ಲ ಜಗಳ ಆಡ್ತಾರೆ, ಕ್ರಿಂಜ್ ಅನ್ಸುತ್ತೋ ಇಲ್ವೋ ನೀವೇ ಹೇಳಿ. ಸೊ ನಾನು ಜೆನ್ಯೂನಾಗಿ ರೇಡಿಯೋನಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದೆ, ಆನೆಸ್ಟಾಗಿ ಹೇಳಿದೆ. ಆ್ಯಂಡ್ ಸುದೀಪ್ ಸರ್ ಸ್ಟೇಜ್ ಮೇಲೆ ಹೇಳಿದಾಗ ಅವ್ರ ಮುಂದೆ ಸುಳ್ಳು ಹೇಳೋಕ್ಕೆ ಇಷ್ಟ ಇರಲಿಲ್ಲ. ಲೈಕ್ ಸರ್ ಆ್ಯಕ್ಚುಲಿ ಹೇಳಿದ್ದೀನಿ ನಾನು, ಕ್ರಿಂಜ್ ಲೋ IQ ಶೋ ಅಂತ ಹೇಳಿದ್ದೀನಿ ನಾನು. ಅವರು ಜೋಕ್ ಮಾಡಿಬಿಟ್ಟು ಕ್ರಿಂಜ್ ಲೋ IQ ಶೋನೇ ನಂಬರ್ 1. ಅವೆಲ್ಲ ಕ್ರಿಂಜೇ ಟ್ರೆಂಡ್ ಆಗ್ತಾ ಇರೋದಲ್ವ ಸರ್ ಇದು. ಈಗ ಯಾವುದೇ ಹಾಡನ್ನ ನಾರ್ಮಲಾಗಿ ಹಾಡಿದ್ರೆ ಅದು ಯಾರೂ ಇಷ್ಟಪಡೋಲ್ಲ, ಬೇರೆ ರೀತಿಯಲ್ಲಿ ಹಾಡಿದ್ರೆ ಮಾತ್ರ ಅದನ್ನೇ ಇಷ್ಟಪಡೋದು. ಸೊ ಅದೇ ರೀತಿ ಅಲ್ಲ, ನಾನು ಅದು ಅವ್ರು ತಪ್ಪು ಅಂತ ಹೇಳ್ತಾ ಇಲ್ಲ, ನಾವೇ ತಾನೇ ಬೆಳೆಸ್ತಾ ಇರೋದು. ಐ ಆಮ್ ಜಸ್ಟ್ ಸೇಯಿಂಗ್ ಬೇರೆಯವ್ರಿಗೂ ಈಕ್ವಲ್ ಆಪರ್ಚುನಿಟಿ ಕೊಡಿ, ಆ್ಯಕ್ಚುಲಿ ಜೆನ್ಯೂನಾಗಿ ಮಾಡೋರ್ಗೂ ಈಕ್ವಲ್ ಆಪರ್ಚುನಿಟಿ ಕೊಡಿ ಅಂತ. ಸೊ ದ್ಯಾಟ್ ಬೀಯಿಂಗ್ ಸೆಡ್, ಇದೆಲ್ಲ ಒಂದು ಕಡೆ. ಇನ್ನೊಂದು ಕಡೆ ಅಲ್ಲೋಗಿ ಶೋನಲ್ಲಿ ಹೋಗಿ ಆಟ ಆಡಿದಾಗ ಅದರ ಅರ್ಥ ಬೇರೆ ಇರುತ್ತೆ. ಈಗ ನೀವು ಅಷ್ಟೇ, ಇಲ್ಲಿ ಆಚೆಯಿಂದ ನೋಡಿದಾಗ ಇಟ್ಸ್ ಅ ಡಿಫ್ರೆಂಟ್. ಈ ಆಚೆಯಿಂದ ನೋಡಿದಾಗ ನೀವು ಏನಕ್ಕೆ ಮಾತಾಡಲಿಲ್ಲ ಅನ್ಸುತ್ತೆ, ನೀವು ಅಲ್ಲಿದ್ದಾಗ ನಿಮ್ಗೆ ಅದರ ಅರ್ಥ ಗೊತ್ತಾಗುತ್ತೆ. ಈಗ ಇನ್ನೊಬ್ಬ ಕಂಟೆಸ್ಟೆಂಟ್ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ವೀಕ್ ಯಾರಾದರೂ ಎವಿಕ್ಟ್ ಆಗಿ ಬರಲಿ, ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ ನನ್ನ ಮಕ್ಕ ನೋಡಿದ್ದೆ ಓ ಇವನು ಅಂತ. ಬಿಕಾಸ್ ಹೊರಬೇಕಾದ್ರೆ ತುಂಬ ಜನ ಹೇಳಿದ್ರು, ಮಗ ನೀನು ಒಂಟಿ ಆಗಿರ್ಬೇಕು ಕಣೋ, ಉಳ್ಕೊಂಡ್ಬಿಡ್ತಿದ್ದೆ, ಅಥವಾ ಬೇರೆ ಯಾರೋ ಜಂಟಿ ಸಿಗಬೇಕಿತ್ತು, ಎಷ್ಟು ಜನ ಹೇಳಿದ್ರು. ಅವ್ರು ಹೇಳಿದ್ದಕ್ಕೆ ಅಂತಲ್ಲ, ನನಗೂ ಅದೆಲ್ಲೋ ಜೆನ್ಯೂನಾಗಿ ಫೀಲ್ ಆಯಿತು. ಅಲ್ಲಿ ಹೋದಾಗ ಆ ಥರ ಅನ್ಸಲ್ಲ. ಕೆಲವು ವ್ಯಕ್ತಿಗಳು ಕ್ರಿಂಜ್ ಅನ್ಸಿದ್ರು, ಅಂದರೆ ಹುಚ್ಚು ಕಾರಣಕ್ಕೆ ಕೂಗೋದು ಇದೆಲ್ಲ ಓವರ್ ಆ್ಯಕ್ಟಿಂಗ್ ಮಾಡ್ತಾರಲ್ಲ, ಅವ್ರನ್ನ ಕ್ರಿಂಜ್, ಅವ್ರು ಜೆನ್ಯೂನಾಗಿ ಕ್ರಿಂಜ್ ಅನ್ಸಿದ್ರು. ಅದು ಬಿಟ್ಟು ಆಟ ಆ ಥರ ಅನ್ಸಲ್ಲ. ಆಟ ಅದು ಮನೆ ಅಲ್ಲ ಅದು. ಬಟ್ ಅವರೇ ಉಳ್ಕೊಂಡಿದ್ದಾರಲ್ಲ ಸರ್ ಇವತ್ತು. ನೋಡಿ ಅದೇ ಹೇಳ್ತಾ ಇರೋದು, ಹೆಂಗೆ ವರ್ಕ್ ಆಗುತ್ತೆ ನೋಡಿ. ಈಗ ಓಕೆ, IQ ವಿಚಾರಕ್ಕೆ ಬರೋಣ. ಲೋ IQ ಬೇಕಾ ಬಿಗ್ ಬಾಸ್ಗೆ, ಅದರ್ವೈಸ್ ಹೈ IQ ಬೇಕಾ? ಲೋ IQ ಬೇಕಾ ಅಥವಾ ಹೈ IQ ಬೇಕಾ ಅಂತ ಹೇಳ್ತಾ ಇರೋದು. ಐ ಥಿಂಕ್ ಎರಡೂ IQ ನೋಡ್ಬೋದು. ಐ ಥಿಂಕ್ ಆಟ ಆಡೋರ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಸೀಸನಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ಸ್ ಇದ್ದಾರೆ ಅಂತ ನೀವೇ ನೋಡಿ, ನೀವೇ ಗೆಸ್ ಮಾಡಿ ಯಾವ ಥರದ ಕಾಂಟೆಂಟ್ ಕೊಡ್ತಾ ಇದ್ದಾರೆ ಅವ್ರುಗಳು, ಅದು ಜೆನ್ಯೂನಾಗೆ ವರ್ತಿಟ್ಟ ಇಲ್ವಾ ಯೋಚನೆ ಮಾಡಿ. ತುಂಬ ಜನ ಏನು ಗೊತ್ತಾ, ನೋಡೋ ಅಭ್ಯಾಸ, ನಾನು ಈ ಟೈಮ್ ಬಂದಿದೆ ಏನಾದರೂ ಒಂದು ನೋಡಲೇಬೇಕು ಅನ್ನೋ ಇದರಲ್ಲಿ ಸುಮ್ಮನೆ ಕೂತ್ಕೊಂಡು ನೋಡ್ತಾರೆ. ಅವ್ರು ಏನೋ ಪಾತ್ರೆ ತೊಳಿತಾ ಇದ್ದಾರೆ, ಏನೋ ಇದು ಮಾಡ್ತಾ ಇರ್ತಾರೆ, ಅದನ್ನೇ ಡೈಲಿ ನೋಡ್ಕೊಂಡು ಕೂತ್ಕೊಂಡಿರ್ತೀವಿ. IQ ಅಂತ ಡಿಸೈಡ್ ಮಾಡೋದು ಜನರು. ಬಟ್ ನಾನು ಲೋ IQ ಅಂತ ಹೇಳಿದ್ದು ನನ್ನ ಅಭಿಪ್ರಾಯ, ಅವಾಗಿದ್ದಂತಹ ಅಭಿಪ್ರಾಯ. ಈಗ ನಾನು ಆಟ ಆಡ್ಕೊಂಬಂದಿದ್ದೀನಿ, ನನ್ನ ಅಭಿಪ್ರಾಯ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಹೈ IQ ಅಲ್ಲ, ಹೈ ಲೋ ಎರಡರ ನಡುವೆ ಇದು ಎಲ್ಲೋ ಒಂದು ಕಡೆ. ಅದು ಮೇಲೆ ಕೆಳಗೆ ಆಗ್ತಾನೆ ಇರುತ್ತೆ, ಲೈಫ್ ಅಲ್ವಾ ಮ್ಯಾಮ್, ಚೇಂಜ್ ಆಗ್ತಾ ಇರುತ್ತೆ. ಅದ್ರ ನಡುವೆ ಓವರ್ ಆ್ಯಕ್ಟಿಂಗ್ ಬೇರೆ ಇದು ಸ್ವಲ್ಪ. ಅದು ನೋಡಿದಾಗ, ಕೆಲವು ವ್ಯಕ್ತಿಗಳನ್ನು ನೋಡಿದಾಗ
ನಿಜ ಲೋ ಐ ಕ್ಯೂ ಅನಿಸ್ತು. ಸರ್ ನೀವೆಲ್ಲೋ ಈ ಸ್ಟೇಟ್ಮೆಂಟ್ ಮಾಡಿನೇ ನಿಮ್ಮನ್ನ ಬಿಗ್ ಬಾಸ್ಗೆ ಅವರು ಆಯ್ಕೆ ಮಾಡ್ಕೊಂಡಿದ್ದ ಒಂದ್ಸರಿ RJ ಅಮಿತ್ಗೆ ಇದನ್ನ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ, ಯಾಕಂದ್ರೆ ಸುದೀಪ್ ಸರ್ ಅದನ್ನೇ ಹೇಳ್ತಾರೆ ಲಾಸ್ಟಲ್ಲಿ. ಇಲ್ಲ ಅವ್ರಿಗೆ ಗೊತ್ತೇ ಇರಲಿಲ್ಲ ಪಾಪ ಈ ಸ್ಟೇಟ್ಮೆಂಟ್ ಬಗ್ಗೆ. ನಾನೇ ಅವ್ರಿಗೆ ಸ್ಟೇಜ್ ಮೇಲೆ ಹೇಳಿದ್ದು. ಅಂದರೆ ಅವ್ರು ಮೇ ಬಿ ರಿಸರ್ಚ್ ಟೀಮು ಟ್ರೋಲ್ ಮಾಡಿದಾನೆ ಅದೆಲ್ಲ ಹೇಳಿರ್ಬೋದು. ಬಿಕಾಸ್ ನಾನು ಮೀಮ್ಸ್ ಎಲ್ಲ ಮಾಡಿಬಿಟ್ಟು ರಾಂಗ್ ಆನ್ಸರ್ಸ್ ಓನ್ಲಿ ಅಂತ ಸೆಗ್ಮೆಂಟ್ ಎಲ್ಲ ಮಾಡ್ತಾ ಇದ್ದೆ. ಸೊ ಮೀಮ್ಸ್ ಮಾಡಿದ್ದಾನೆ ಅಂತ ಗೊತ್ತು. ಆ ಲೋ ಐ ಕ್ಯೂ ಪಾರ್ಟ್ ನಾನು ಅವಾಗ ಹೇಳಿದ್ದೆ ಅವ್ರಿಗೆ ಸ್ಟೇಜ್ ಮೇಲೆ. ಅದು ಬಿಟ್ಟರೆ ಬಿಗ್ ಬಾಸ್ ಅವ್ರು ಜೆನ್ಯೂನ್ ಆಗಿ ರೀಚ್ ಔಟ್ ಆಗಿದ್ದು ನನಗೆ. ಐ ಥಿಂಕ್ ಒಂದು 2-3 ತಿಂಗಳು ಹಿಂದೆ ರೀಚ್ ಔಟ್ ಆಗಿಬಿಟ್ಟು ನಿಮ್ಮ ಕಾಂಟೆಂಟ್ ಇದೆಲ್ಲ ಫಾಲೋ ಮಾಡ್ತಾ ಬರ್ತಾ ಇದ್ದೀವಿ, ನಿಮ್ಮ ಸ್ಟೈಲ್ ತುಂಬ ಇಷ್ಟ, ಬನ್ನಿ ಒಂದ್ಸಲ ಮಾತಾಡ್ಸೋಣ ಅಂತ ಹೇಳಿಬಿಟ್ಟು ಎಷ್ಟೋ ರೌಂಡ್ಗಳಾದಮೇಲೆ ಅದಾದಮೇಲೆ ಸೆಲೆಕ್ಟ್ ಮಾಡಿ ತುಂಬ 100 ಜನರ ನಡುವೆ ನನ್ನ ಫೈನಲಿ ಸೆಲೆಕ್ಟ್ ಮಾಡಿದ್ದು. ಸೊ ಅದು ಜೆನ್ಯೂನ್ ಆಗಾಯಿತು. ಆ ಲೋ ಐ ಕ್ಯೂ ಕ್ರಿಂಜ್ ಪಾರ್ಟು ಅದು ಸ್ಟೇಜ್ ಮೇಲೆ ಆಗಿತ್ತು. ಇಟ್ ವಾಸ್ ಅ ವೆರಿ ಆನೆಸ್ಟ್ ಥಿಂಗ್. ಅಲ್ಲೇ ಸ್ಟೇಜ್ ಮೇಲೆ ಅವ್ರ ಮುಂದೆ ನಿಜ ಹೇಳ್ಕೋಬೇಕನ್ನಿಸ್ತು, ಹೇಳಿದೆ. ಆ್ಯಂಡ್ ಅವರು ಅಷ್ಟೇ ಗ್ರೇಸ್ಫುಲ್ ಆಗೋದನ್ನು ತೊಗೊಂಡ್ರು. ಸುಮ್ಮನೆ ಬರೋಗಿಲ್ಲ ಅಂದರೆ ಹೋಗ್ಬಿಡು ನೀನು, ಲೋ ಐ ಕ್ಯೂ ಅಂದರೆ ಯಾಕೆ ಬರ್ತೀವಿ ಹಂಗೆ ಹಿಂಗೆ ಅಂತ ಆ ಥರದ್ದು ಜಗಳ ಮಾಡೋದಿಲ್ಲ. ವೆರಿ ಗ್ರೇಸ್ಫುಲ್. ಅವರೇ ಹೇಳಿದ್ರು ಯಾವುದೇ ಥರದ ಅಭಿಪ್ರಾಯಗಳಿದ್ರು ವಿ ಆರ್ ವೆಲ್ಕಮ್ ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು. ಎಲ್ಲೋ ಒಂದು ಕಡೆ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ಗೈಸ್, ಸುದೀಪ್ ಸರ್ಗೋಸ್ಕರ ತುಂಬ ಜನ ನೋಡ್ತೀರಾ ಬಿಗ್ ಬಾಸ್. ಸುದೀಪ್ ಸರ್ ಯೋಚನೆಗಳೆಲ್ಲ ನೀವು ಅರ್ಥ ಮಾಡ್ಕೊತೀರ, ಅವ್ರ ಒಪಿನಿಯನ್ಸ್ ಎಲ್ಲ ಕೇಳಿಸ್ಕೊತೀರ. ಬಿ ಲೈಕ್ ಸುದೀಪ್ ಸರ್ ಆ್ಯಂಡ್ ನಾಟ್ ಲೈಕ್ ಕಂಟೆಸ್ಟೆಂಟ್ಸ್. ಎಷ್ಟೋ ಸಲ ಕಂಟೆಸ್ಟೆಂಟ್ ಹುಚ್ಚತನ ಏನಾದರೂ ಮಾಡಿದಾಗ ಅಲ್ಲಿ ಕ್ಯಾಮ್ರಾ ಮುಂದೆ ಇವ್ನು ಸಖದಾಗಿ ಮಾಡ್ದ, ಇವನ್ ಥರ ನಾನು ಇರಬೇಕು ಅಂತ ಇನ್ಸ್ಪೈರ್ ಆಗ್ತೀರಾ. ಅವ್ನು ಆಟಕ್ಕೋಸ್ಕರ ಮಾಡಿರ್ತಾನೆ, ಅವ್ನು ಸ್ವಾರ್ಥಿ. ಅವ್ನ ಆಟಕ್ಕೋಸ್ಕರ ಅವ್ನು ಮಾಡಿಕೊಂಡು ನಾಳೆ ಮರ್ತೋಗ್ಬಿಡ್ತಾನೆ, ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರ್ತಾನೆ ಅವನು. ನೀವುಗಳು ಇಲ್ಲ ನಮ್ಮ ಅಣ್ಣ ಈ ಥರ ಮಾಡ್ದ ನಾನು ಹಂಗೆ ಮಾಡ್ತೀನಿ ಅಂತ ಮಾಡೋಕ್ಕೆ ಹೋಗ್ಬಿಟ್ಟೆ ಹೊಡ್ಸ್ಕೊಳ್ಳೋದು, ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಸುದೀಪ್ ಸರ್ನ ಒಂದು ಅದರ್ ಹ್ಯಾಂಡ್ ನೋಡಿದಾಗ ಎಷ್ಟು ಸೆನ್ಸಿಬಲ್ ಆಗಿ ಮಾತಾಡ್ತಾರೆ. ಜೆನ್ಯೂನಾಗೆ ಆ ವೀಕೆಂಡಲ್ಲಿ ಸ್ಯಾಟರ್ಡೇ ಬಂದು ಸುದೀಪ್ ಸರ್ ಮಾತಾಡ್ತಾ ಇರ್ಬೇಕಾದ್ರೆ ಬಿಡಿಸಿ ಹೇಳ್ತಾ ಇರಬೇಕಾದ್ರೆ ಐ ವಾಸ್ ಲೈಕ್ ವಾವ್, ಫೈನಲಿ ಈ ಹುಚ್ಚಾಟದಲ್ಲಿ ಈ ಸರ್ಕಸ್ಸಲ್ಲಿ ಒಬ್ಬರು ಸೆನ್ಸಿಬಲ್ ಆಗಿ ಮಾತಾಡ್ತಿದ್ದಾರೆ ಇದ್ರ ಬಗ್ಗೆ ಅಂತ ಹೇಳ್ತಾ ಇದ್ದಿದ್ದು. ಸೊ ಅದೊಂದು ತುಂಬ ಖುಷಿ ಆಯಿತು. ಸೊ ಯಾರಿಂದ ಇನ್ಸ್ಪಿರೇಷನ್ ತೊಗೋಬೇಕು ಅಂತ ನೀವೇ ಯೋಚನೆ ಮಾಡಿ ಅಷ್ಟೇ. ಸುಮ್ಮನೆ ಯಾವನೋ ಒಬ್ಬ ಕೂಗ್ದ ಅದು ವೈರಲ್ ಆದ, ನಾನೀಗ ಸುಮ್ಮನೆ ನಾನೇನೋ ಕೂಗಿರ್ತೀನಿ ಅದಕ್ಕೊಂದು ವೈರಲ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಹಾಕ್ಬಿಟ್ಟು ಅಣ್ಣ ಗ್ರೇಟ್ ಅಂತ ಹಾಕ್ಬಿಟ್ರೆ ಅದು ಸುಮ್ಮನೆ ವೈರಲ್ ಆಗಿಬಿಡುತ್ತೆ. ಯೋಚನೆ ಮಾಡಿ ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ಅಂತ. ಗುಂಪಲ್ಲಿ ಗೋವಿಂದ ಆಗಬೇಡಿ ಅಂತ ಹೇಳ್ತಾ ಇರೋದು. ಈಗ ಈ ಬಿಗ್ ಬಾಸ್ ಜರ್ನಿ ಅನ್ನೋದು ನಿಮಗೆ ಎಷ್ಟು ನೆಸೆಸಿಟಿ ಆಗಿತ್ತು? ಯಾಕಂದರೆ ನೀವು ಕೆಲಸಕ್ಕೆ ರಿಸೈನ್ ಮಾಡಿದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಸೊ ಈಗ ನೆಕ್ಸ್ಟ್ ಏನು ಅಂತ ಥಿಂಕ್ ಮಾಡಿದ್ದೀರಾ ನೀವು ಅಂದ್ಕೊಳ್ದೇ ಇರೋದು ಆಗೋಗಿದೆ ಈಗ ಘಟನೆ. ಈಗ ನೆಕ್ಸ್ಟ್ ಅಮಿತ್ ಜೀವನ ಏನು ಅಂತ ಪ್ರಶ್ನೆ ಮ್ಯಾಮ್. ಸೊ ಹೌದು, ತುಂಬ ವಿಷಯಗಳನ್ನ ಬಿಟ್ಕೊಟ್ಟು ಬಂದೆ. ತುಂಬ ಕನಸಿತ್ತು ಮ್ಯಾಮ್, ಏನಾದರೂ ಮಾಡ್ತೀನಿ, ಇದು ಬಂದಾದ್ಮೇಲೆ ಒಂದು 2-3 ವಾರ ಆದಮೇಲೆ ಏನೋ ಒಂದು ಮಾಡ್ಕೊತೀನಿ. ಅಂದರೆ ಐ ಆಮ್ ಆಲ್ಸೋ ಸಮ್ಮನ್ ಹೂ ಅಷ್ಟು ಫೇಮಸ್ ಅಲ್ಲ, ರೆಪ್ರೆಸೆಂಟಿಂಗ್ ದ ಪಬ್ಲಿಕ್ ಅಷ್ಟೇ, ಅಲ್ಲಿ ಹೋಗಿ ಮಾತಾಡ್ತೀನಿ ಅಂತ. ಇಷ್ಟು ಬೇಗ ಆಚೆ ಬಂದೆ ಅನ್ನುವಂಥ ಒಂದು ಬೇಜಾರಿದೆ. ಅಂದರೆ ತುಂಬ ಬೇಜಾರು. ಮನೇಲೆಲ್ಲ ನಾನು ಸ್ಟ್ರೆಸ್ ಮಾಡ್ಕೊಳ್ಳೋದು ನೋಡಿಬಿಟ್ಟು ಅಮ್ಮಂಗೆ ಭಯ. ಅಂದರೆ ನೀನು ನನ್ನ ರೂಮಲ್ಲೇ ಮಲ್ಕೊಳ್ಳೋ, ನೀನೆಲ್ಲೂ ಹೋಗ್ಬೇಡ, ನೀನು ಇಲ್ಲೇ ಇರೋ, ನೀನೆಲ್ಲೂ ಹೋಗ್ಬೇಡ. ಅವ್ರ ಭಯ ಇವನು ಮೆಂಟಲ್ ಏನಾದರೂ ಆಗ್ಬಿಡುತ್ತೋ, ಸೈಕಾಟಿಕಾಗಿ ಏನಾದರೂ ಆಗ್ಬಿಡುತ್ತೋ ಅಂತ ಆ ಲೆವೆಲ್ ಇದು. ಬಿಕಾಸ್ ಟ್ರಾಮಾ ಇರುತ್ತೆ ಮ್ಯಾಮ್, ಜೆನ್ಯೂನ್ಲಿ ಮನುಷ್ಯರಂದ ಮೇಲೆ ಟ್ರಾಮಾ ಇರುತ್ತಲ್ವಾ. ಸೊ ಆ ಒಂದು ಹ್ಯಾಂಗ್ ಓವರಲ್ಲಿ ನಾನಿನ್ನೂ ಬರ್ತಾ ಇದ್ದೀನಿ ಆಚೆ. ಹೌದು, ನಾನು ಕೆಲಸ ರಿಸೈನ್ ಮಾಡಿದೆ, ಬಟ್ ಐ ಥಿಂಕ್ ಆಪರ್ಚುನಿಟಿಗಳು ಬರೋದು ನಿಲ್ಲಲ್ಲ ಮ್ಯಾಮ್. ಐ ಥಿಂಕ್ ಈ ಒಂದು ಶೋಯಿಂದ 1 ವಾರದಲ್ಲಿ ನಾನು ಆಚೆ ಬಂದ್ರೂ ಒಂದು ಬ್ರಿಲಿಯಂಟ್ ಕಾನ್ಫಿಡೆನ್ಸ್, ಒಂದು ಅದ್ಭುತ ಕಾನ್ಫಿಡೆನ್ಸ್ ನನ್ನಲ್ಲಿ ಬಂದಿದೆ. ಒಂದು ಅಗ್ರೆಷನ್ ಇದೆ, ಸ್ವಲ್ಪ ಕೋಪ ಇದೆ, ಬಿಕಾಸ್ ಇಷ್ಟು ಬೇಗ ಆಗ್ಬಿಡುತ್ತಲ್ಲ ಅಂತ. ಆ ಕಾನ್ಫಿಡೆನ್ಸ್ ಇಟ್ಕೊಂಡು ಉಪಯೋಗಿಸ್ಕೊಂಡು ಎಲ್ಲೋ ಒಂದು ಕಡೆ ಕೆಲಸ ಸಿಗೋದೇನು ಕಷ್ಟವಾದ ವಿಷಯ ಅಲ್ಲ. ಬಟ್ ಮೋಸ್ಟ್ಲಿ ಒಂದು ಕಾರ್ಪೊರೇಟ್ ಕಂಪ್ನಿಗೆ ಹೋಗಲ್ಲ ಕೆಲಸ ಮಾಡೋಕ್ಕೆ. ಮೋಸ್ಟ್ಲಿ ಆ್ಯಸ್ ಎನ್ ಆರ್ಟಿಸ್ಟ್ ಪ್ರಾಬಬ್ಲಿ ಟೆಲಿವಿಷನ್ ಅಥವಾ ಬೇರೆ ಕಡೆ ಸಿನಿಮಾಗೆ ಎಲ್ಲಾದರೂ ಟ್ರೈ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಕೆಲವು ಜನ ಫ್ರೆಂಡ್ಗಳು ಗೊತ್ತಿರೋವಂಥವ್ರು ಫೋನ್ ಮಾಡಿ ನೀವು ಸಿನಿಮಾ ಇದ್ರಲ್ಲಿ ಟ್ರೈ ಮಾಡಿ, ಈ ಆಡಿಷನ್ ಮಾಡಿ ಅಂತೆಲ್ಲ ಆಗಲೇ ಹೇಳೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಮೇ ಬಿ ಹೋಗಿ ಟ್ರೈ ಮಾಡ್ತೀನಿ, ಆಡಿಷನ್ ಮಾಡ್ತೀನಿ. ಜೆನ್ಯೂನ್ಲಿ ಡಿಸರ್ವಿಂಗ್ ಇದ್ದರೆ ಕೊಡ್ತಾರೆ, ಇಲ್ಲಾಂದರೆ ಕೊಡೋಲ್ಲ. ಅಲ್ಲಿವರೆಗೂ ನಾನು ಸ್ವಲ್ಪ ಮೇಕ್ ಓವರು, ನನ್ನ ಸ್ಟೈಲು ಇದೆಲ್ಲ ಚೇಂಜ್ ಮಾಡ್ಕೊತೀನಿ. ಮೇ ಬಿ ಕೆಲವೊಂದು ವಿಷಯಗಳನ್ನ ಕಲಿಬೇಕು, ಅದೆಲ್ಲ ಕಲಿತೀನಿ. ನಾನು ಸ್ವಲ್ಪ ರೆಡಿ ಆಗ್ತೀನಿ ಅಷ್ಟೇ. ಕರಿಯರ್ ಶಿಫ್ಟ್ ಅನ್ನೋದು ಕಷ್ಟ ಅಲ್ವಾ, ಸೊ ಅದಕ್ಕೆ. ಎಲ್ಲರೂ ನೀವು ಮೀಮ್ ಮಾಡ್ತಾ ಇದ್ರಿ, ಈಗ ನೀವೇ ಒಂದು ಮೀಮ್ ಆದಾಗ ಎಷ್ಟು ಕಷ್ಟ ಅನ್ನಿಸ್ತು. ಮಜಾ ಇದೆ. ಅಯ್ಯೋ ಎಂತೆಂಥ ಮೀಮ್ಸ್ ಅಂದರೆ ಮೋಸ್ಟ್ಲಿ ನನ್ನ ಮೇಲೆ ಬರ್ತಾ ಇರುವಂತಹ ಮೀಮು ಎಲ್ಲ ರಿಯಾಕ್ಷನ್ ಮೀಮು. ಈ ಕರಿಬಸಪ್ಪ ಏನೋ ಡೈಲಾಗ್ ಹೊಡೆದಾಗ ಅಯ್ಯೋ ಯಾಕರು ಹೊಡೆದ. ಇನ್ನೊಂದಿದೆ ಟೈಗರ್ ಬಂತು, ಟೈಗರ್ ಯಾವ ಊರು ಟೈಗರ್ ಅಂತ. ಅದು ಲಾಸ್ಟಲ್ಲಿ ನಾನೇ ಟೈಗರ್ನ ಬೆಲ್ಟ್ ಹಾಕೊಂಡ್ಬಂದಿರೋದು ಅಂತ ಹೇಳ್ಬಿಟ್ಟು. ಸೊ ಅದೊಂದು ವೈರಲ್ ಆಗಿದೆ. ಸೊ ಐ ಥಿಂಕ್ ಯಾವುದೇ ಥರದ ಕೆಟ್ಟ ರೀತಿಯ ಟ್ರೋಲ್ ಬಂದಿಲ್ಲ ನನ್ನ ಮೇಲೆ ಪರ್ಸ್ನಲ್ ಆಗಿ. ನನಗದು ಗೊತ್ತಿತ್ತು, ಬಿಕಾಸ್ ನಾನೇನು ಕೆಟ್ಟ ರೀತಿಯಲ್ಲಿ ಎಕ್ಸ್ಟ್ರಾ ಇದೆಲ್ಲ ಏನು ಮಾಡಿಲ್ಲ. ಹೆಂಗಿದ್ನೋ ಜೆನ್ಯೂನ್ ಆಗಿದ್ದೆ ನಾನು. ಸೊ ಬಂದರೂ ಪರವಾಗಿಲ್ಲ. ಐ ಆಮ್ ಜಸ್ಟ್ ಸೇಯಿಂಗ್, ಈಗ ನಾನು ಮೀಮ್ ಆದ್ರೂ ಖುಷಿ. ಮೀಮ್ ಆಗೋದು ಈ ಜನ್ರೇಷನಲ್ಲಿ ಒಂದು ಸ್ಟೇಟಸ್ಸು. ಮುಂಚೆ ಎಲ್ಲ ಒಂದು ಸಿನಿಮಾನಲ್ಲಿ ಅಲ್ಲಿ ಇಲ್ಲಿ ಹೆಸರು ಮಾಡಬೇಕಂದ್ರೆ ಅದೊಂದು ಸ್ಟೇಟಸ್ಸು. ಇಲ್ಲಿ ಮೀಮ್ ಆಗೋದು ಒಂದು ಸ್ಟೇಟಸ್ಸು ಅಂತ ಹೇಳ್ತಾ ಇರೋದು. ಇಟ್ ಮೀನ್ಸ್ ಯು ಆರ್ ಫೇಮಸ್ ಅಂತ.
ಸೊ ಅದೊಂದು ದೊಡ್ಡ ವಿಷಯ. ಐ ಮೀನ್ TV9 ಇಂಟರ್ವ್ಯೂ ಮಾಡುತ್ತೆ ಅಂತ ಗೊತ್ತೇ ಇರಲಿಲ್ಲ ಮೇಡಮ್ ನನಗೆ. ಈಗ TV9 ಇಂಟರ್ವ್ಯೂ ಮಾಡ್ತಾ ಇದೆ, ನನ್ನೊಬ್ಬ ಮೀಮು. ಚೆನ್ನಾಗಿದೆ, ಲೈಫ್ ಇಸ್ ಗುಡ್ ಸೋ ಫಾರ್. ಮುಂದೆ ಏನು ಮಾಡ್ತೀನೋ ಗೊತ್ತಿಲ್ಲ, ಬಟ್ ಏನೇ ಮಾಡಂಗಿದ್ರು ಸಪೋರ್ಟ್ ಮಾಡಿ. ನಾ ಕಷ್ಟಪಡ್ತೀನಿ, ಇದು ಮಾಡ್ತೀನಿ ಅಂತೆಲ್ಲ ಪ್ರಾಮಿಸ್ ಮಾಡೋನಲ್ಲ. ಚೆನ್ನಾಗಿ ಕಾಂಟೆಂಟ್ ಮಾಡ್ತೀನಿ, ಒಳ್ಳೆ ಸೂಪರ್ ಕೆಲಸ ಮಾಡಿಕೊಡ್ತೀನಿ. ಬೆಂಬಲ ಪ್ರೋತ್ಸಾಹ ಇದ್ದರೆ ಸಾಕು. ನನ್ನಂಥವ್ರಿಗೂ ಪ್ರೋತ್ಸಾಹ ಕೊಡಿ. ಆಗಲೇ ಫೇಮಸ್ ಆಗಿರೋರಿಗೆ ಬೆಳೆಸಿದ್ದವ್ರನ್ನೇ ಎಷ್ಟೊಂದು ಬೆಳೆಸ್ತೀರಾ, ನನ್ನಂಥವ್ರದ್ದು ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಸರ್, ಇವಾಗ ಅವ್ರು ಟೈಗರ್ ಬಂತು, ಟೈಗರ್ ನೀವೇನು ಹಾಗಾದ್ರೆ? ಐ ಥಿಂಕ್ ನಾನೊಂದು ಗೋಲ್ಡನ್ ರಿಟ್ರೀವರ್ ನಾಯಿ ಮೇಡಮ್. ನಾನು ಆ ಗೋಲ್ಡನ್ ರಿಟ್ರೀವರ್ ನಾಯಿ ಎಲ್ಲ ಕಡೆ ಅದು ಹೇರ್ ಸ್ಟೈಲು ಹಂಗೆ ಇತ್ತು ನಂದು. ಎಲ್ಲ ಕಡೆ ಓಡಾಡಿಕೊಂಡು ಜಂಪ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಮಾತಾಡಿಸೋದು ಇದೆಲ್ಲ ಇದೆ. ತುಂಬ ಜಾಗಗಳಲ್ಲಿ ನಾನು ಜಂಪ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡಿಕೊಂಡು ಮಾತಾಡಿಸೋದು ಅದೆಲ್ಲ ಇದೆ. ಸೊ ಆ ಥರದ್ದು ಗೋಲ್ಡನ್ ರಿಟ್ರೀವರ್ ನಾಯಿ ಅಂತ ಹೇಳ್ಬೋದು ನಾನು. ಐ ಥಿಂಕ್ ಅದರಲ್ಲಿ ತುಂಬ ಖುಷಿ. ಯಾರಾದ್ರೂ ನಾಯಿ ಅಂತ ಕರೆದ್ರೂ ಖುಷಿ ಆಗ್ತಾ ತೊಗೊತೀನಿ ನಾನು. ಅದು ಟೈಗರ್ ಹೌದು. ಸತೀಶ್ ಅವ್ರ ಜೊತೆ ಇರಬೇಕಿತ್ತು, ಸದ್ಯ ಇಮ್ಯಾಜಿನ್ ಮಾಡಿ. ಆಮೇಲೆ ನನ್ನ ಕೈಗೆ ಬ್ಯಾಂಡ್ ಗಿಂಡ್ ಹಾಕೊಂಡು 4 ಕಾಲಲ್ಲಿ ಓಡಾಡಬೇಕಾಗಿತ್ತು ನಾನು. ಡೈಲಿ ಊಟ ಗೀಟ ಆದ್ಮೇಲೆ ವಾಕಿಂಗ್ ಕರ್ಕೊಂಡು ಹೋಗೋ ನಾಯಪ್ಪ. ಇಲ್ಲ ಇಲ್ಲ ಇಲ್ಲ, ಆಮೇಲೆ ನಾನು 100 ಕೋಟಿ ನಾಯಿ ಅಂತ ಹೇಳ್ಬಿಡ್ತಾ ಇದ್ರು ಬಿಟ್ರವರು. ಇಲ್ಲ ಇಲ್ಲ, ಈ ಟೈಗರ್ ಜೊತೆ ವರ್ಕೌಟ್ ಆಗಿಲ್ಲ. ಇದು ಟೈಗರ್ ಸ್ಟಾರ್ಟಿಂಗಲ್ಲಿ ಬಂತು, 2 ದಿನದಲ್ಲಿ ಬೇಕಾಗ್ಬಿಡ್ತಿದ್ದು. ಸೊ ಅದು ಸ್ವಲ್ಪ ಡಿಫರೆನ್ಸ್. ಅವ್ರು ಇಲಿ ಅಂದ್ರೆ ಅವರು ಓಕೆ, ಅವ್ರಿಗೆ ಇಲಿ ಅನ್ಸಿದ್ರೆ ಅವ್ರು ಇಲಿನೇ ಆಗಿದ್ರೆ ಬಿಡಿ. ನನ್ನ ಕಣ್ಣಿಗೆ ಬೆಕ್ಕಾಗಿ ಕಾಣಿಸ್ತು. ಬಿಕಾಸ್ ಟೈಗರು ಕ್ಯಾಟ್ ಎಲ್ಲ ಒಂದೇ ಫ್ಯಾಮಿಲಿ ಅಲ್ವಾ, ಅದಕ್ಕೆ. ಸೊ ಎಲ್ಲ ಒಂದು ಕಡೆ ಅವ್ರ ಎನರ್ಜಿ ಕೂಡ ಕಮ್ಮಿ ಆಯಿತು ಅಂತ. ಬಟ್ ಐ ಥಿಂಕ್ ಸತೀಶ್ ಅವ್ರ ಜೊತೆ ಇದ್ರು ಇನ್ನೂ ಮಜಾ ಇರ್ತಾ ಇತ್ತು ಅಂತ. ಆ ಒಂದು ಲೈಫ್ ಸ್ಟೈಲ್ ಅದೇ. ಆ ವ್ಯಕ್ತಿಗೆ ಯಾವಾಗಲೂ ಹೇಳ್ತಾ ಇದ್ದೆ ಸತೀಶ್ಗೆ, ಸರ್ ನೀವು ಕಾಂಟೆಂಟ್ ಕೊಡೋದೇ ಬೇಕಿಲ್ಲ, ಆದರೆ ನೀವು ಮಾತಾಡೋದೇ ಬೇಕಿಲ್ಲ. ನಿಮ್ಮ ಲೈಫ್ ಸ್ಟೈಲ್ನ ನೋಡಿದ್ರೆ ಸಾಕು, ಅದೇ ಕಾಂಟೆಂಟ್ ಅಂತ. ಡೈಲಿ ಒಂದು 10 ಸೋಪು, ಶ್ಯಾಂಪು, ಕ್ರೀಮ್ ಗೀಮ್ ಹಾಕ್ಕೊಂಡು 20 ಕ್ರೀಮ್ ಹಾಕೊಂಡು ಅದ್ರ ಮೇಲೆ ಖರ್ಚೀಫ್ ಮೇಲೆ ಬೇರೆ ಪೌಡರ್ ಹಾಕೊಂಡು ಅವಾಗ ಪಟ್ ಅಂತ ಹೊಡ್ಕೊಂಡು ನೋಡೋಕ್ಕೊಂಥರ ಒಂದು JP ನಗರ್ ಅಂಡರ್ಟೇಕರ್ ಥರ ಇರ್ತಾರೆ ಅವ್ರು ನೋಡೋಕ್ಕೆ. ಹುಡುಗಿರ್ಗಿಂತ ಜಾಸ್ತಿ ಅವರೇ ಮೇಕಪ್ ಮಾಡ್ಕೊಳ್ತಿದ್ದಾರೆ. ನೀವೇನಾದರೂ ಅವ್ರ ಸ್ಕಿನ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ರಾ? ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಯೂಸ್ ಮಾಡಕ್ಕೆ ಬಿಟ್ಟಿಲ್ಲ. ಇದು ಇಷ್ಟು ಲಕ್ಷ ಅಷ್ಟು ಲಕ್ಷ ಅಂತೆಲ್ಲ ಹೇಳ್ಬಿಟ್ಟು ಯಾಕಪ್ಪ ನಮಗೆ, ಆಮೇಲೆ ನಾಳೆ ಅಯ್ಯಪ್ಪ ಬಂದ್ಬಿಟ್ಟು ಅದ್ರ ಮೇಲೆ ಏನಾದರೂ ಕೇಸ್ ಹಾಕ್ಬಿಟ್ಟು ನಾವು ಸಿಕ್ಕಾಕೊಂಡ್ಬಿಟ್ರೆ ಬೇಡ ಅಂತೆಲ್ಲ ಹೇಳ್ಬಿಟ್ಟು. ಬಟ್ ಚಂದ್ರಪ್ರಭಾ ಅವ್ರ ಮೇಲೆ ಒಂದು ಒಳ್ಳೆ ಪ್ರಭಾವ ಬೀಳ್ತಾ ಇದೆ ಆ್ಯಂಡ್ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಆ ಸ್ಕಿನ್ ಪ್ರಾಡಕ್ಟ್ಸಿಂದ. ಅದೊಂದು ಮೆಚ್ಚಬೇಕು ಆ ವ್ಯಕ್ತಿನಲ್ಲಿ. ಸ್ಕಿನ್ನು ಬಾಡಿ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ತಲೆ ಏನು ಮಾಡೋದು ಸರ್? ಯಾಕೆ ಸರ್, ಅಂದರೆ ನೀವು ಜಂಟಿಯಾಗಿ ಹೋಗ್ತೀರಾ, ಒಂಟಿಗಳ ಮಾತು ಕೇಳ್ತೀರಾ ಜಾಸ್ತಿ. ಒಂಟಿಗಳು ಹೇಳೋದನ್ನ ಪ್ರತಿಭಟಿಸಬೇಕು ಅಂತ ಯಾಕೆ ಅನ್ನಿಸ್ತಿಲ್ಲ ನಿಮಗೆ? ಅಲ್ಲಿ ಗಿಲ್ಲಿ ಪ್ರತಿಭಟಿಸ್ತಿರೋದು ಬಿಟ್ಟರೆ ಬೇರೆ ಯಾರು ಅಂತ ಅವ್ರನ್ನ ವಿರೋಧ ವ್ಯಕ್ತಪಡಿಸ್ತಿರೋರು ಯಾರು ಇಲ್ಲ ಅಂತ ಅನ್ನಿಸ್ತು. ಯಾಕೆ ಅಮಿತ್ಗೆ ಈ ಐಡಿಯಾ ಬರಲಿಲ್ಲ? ಈ ಐಡಿಯಾ ಬಂದು ನಾನು ಅಶ್ವಿನಿ ಅವ್ರ ಜೊತೆ ಮಾತಾಡಿದೆ ಕೂಡ. ಅಶ್ವಿನಿ ಗೌಡ ಅವ್ರ ಜೊತೆ ಅವತ್ತಿನ ದಿನ ರಾತ್ರಿ ಒಂದು ಜಗಳ ಆದಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ನಾನು ಹೇಳಿದೆ, ಮ್ಯಾಮ್ ನೀವು ಪಿನ್ ಪಾಯಿಂಟ್ ಮಾಡ್ತಾ ಇರೋದು ತಪ್ಪು. ಬೇಕಂತ ಪಿನ್ ಪಾಯಿಂಟ್ ಮಾಡಿ ಗಿಲ್ಲಿ ಕಾವ್ಯನೇ ಬೈಯೋದು ತಪ್ಪು ಅನಿಸ್ತದೆ. ಕಣ್ಣೋಡು ಮಾತಾಡುವುದು ಇದೆಲ್ಲ ತುಂಬ ಪರ್ಸ್ನಲ್ ಅನ್ನಿಸ್ತಾ ಇದೆ. ಪಾತ್ರಕ್ಕೆ ಮೀರಿ ಇದು ಮಾಡ್ತಿದ್ದೀರಾ ಅನ್ನಿಸ್ತಾ ಇಲ್ವಾ ನಿಮಗೆ ಅಂತ. ಇಲ್ಲ ಇಲ್ಲ, ಆ ಥರ ಅನಿಸ್ಬೋದು, ಪಾತ್ರಕ್ಕೆ ಅಂತಲೇ ಮಾಡ್ತಾ ಇದ್ದಿದ್ದು ನಾನು ಅಂತ. ವಿ ಹ್ಯಾಡ್ ಅ ಕಾನ್ವರ್ಸೇಷನ್. ನಾನು ಕೂಗ್ಬೇಕಿತ್ತಾ? ಪ್ರತಿಭಟಿಸಬೇಕಾಗಿತ್ತು. ನಾವು ಕೇಳಲ್ಲ ನಿಮ್ಮ ಮಾತು. ನಿಮ್ಗೇನು ಡ್ಯೂಟಿ ಕೊಟ್ಟಿರೋದು? ನನಗೆ ಸೇವಕ ಡ್ಯೂಟಿ. ಏನು ಕ್ಲೀನ್ ಮಾಡೋದು? ನಂದು ಅವಾಗ ಏನಿತ್ತು, ಇದು ಗುಡಿಸೋದು, ಹಾಲ್ ಗುಡಿಸೋದು. ಸರಿಯಾಗಿ ಗುಡಿಸ್ಬಾರ್ದಾಗಿತ್ತು, ಗುಡಿಸೋದೇ ಇಲ್ಲ ಅಂತ ಹೇಳ್ಬೇಕಾಗಿತ್ತು ನಾನು ಅಂತ. ಓಕೆ, ಅದೇ ಮಾಡಬೇಕಿತ್ತು ಅಷ್ಟೇ. ಏನು ಮಾಡೋದು, ಬೇರೆ ದಾರಿ ಇಲ್ಲ. ಬಟ್ ನಾನು ಮೋಸ್ಟ್ಲಿ ಸ್ವಲ್ಪ ಸೆನ್ಸಿಬಲ್ ಆಗಿ ಯೋಚನೆ ಮಾಡ್ಕೊಂಡು ಆಡಿದೆ, ವಿಚ್ ಇಸ್ ವೈ ಇಟ್ ಡಿಡ್ಂಟ್ ವರ್ಕ್ಔಟ್. ಸೊ ಈಗ ಕಾಕ್ರೋಚ್ ಸುದಿ ಅವರು ಸ್ಟೇಜ್ ಮೇಲೇ ಒಂದು ಮಾತು ಹೇಳಿದ್ರು, ನಾನು ತೋರಿಸ್ತೀನಿ, ನಾನು ಏನು ಅಂತ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ತೋರಿಸ್ತಿದಾರ ಅಲ್ಲಿ? ಅವ್ರು ತೋರಿಸ್ತಿದ್ದಾರೆ, ಬಟ್ ಜನರಿಗೆ 2-3 ಕಾಣ್ತಾ ಇದೆ. ಸೊ 2-3 ವಿಷಯಗಳು, 2-3 ಮುಖಗಳು ಅದೆಲ್ಲ ಕಾಣ್ತಾ ಇದೆ. ಬಟ್ ಅವ್ರ ಆಟ ಅವ್ರು ಆಡ್ತಿದ್ದಾರೆ ಅಷ್ಟೇ. ಈಸ್ ಆ್ಯಕ್ಚುಲಿ ಅ ವೆರಿ ನೈಸ್ ಪ್ಲೇಯರ್. ಐ ಜೆನ್ಯೂನ್ಲಿ ಫೀಲ್ ಅವರು ಫೈನಲಿಸ್ಟ್ 100% ಡಿಸರ್ವಿಂಗ್. ಅವ್ರು ಫೈನಲ್ಸ್ವರೆಗೂ ಹೋಗ್ಬೋದು. ಆಯಪ್ಪ ಗಿಲ್ಲಿನೂ ತುಂಬ ಸ್ಟ್ರಾಂಗ್ ಇದ್ದಾನೆ, ಬಟ್ ಅವ್ನ ಮಾತಷ್ಟೇ. ಬಟ್ ಸ್ಟ್ರಾಟರ್ಜಿ ಆಟ ಅಂತ ಬಂದಾಗ ಕಾಕ್ರೋಚ್ನ ಮೀರ್ಸೋಕ್ಕಾಗಲ್ಲ. ಅಶ್ವಿನಿ ಗೌಡ ಅವರು ಅದೇ ಇದರಲ್ಲಿದ್ದಾರೆ, ಬಟ್ ಐ ಥಿಂಕ್ ಕಾಕ್ರೋಚ್ ಸ್ವಲ್ಪ ಚೂಟಿ ಇದರಲ್ಲಿ. ಅದು ಆಟ ಆಡೋಕ್ಕೆ ಬಂದಿರೋದಪ್ಪ, ಆಟ ನೋಡ್ಕೊಳ್ಳಿ ಅಂತ. ಅವ್ರು ಸೂಪರ್. ಯಾರು ನಿಮಗೆ ಗೆಲ್ಲಬೇಕು ಮತ್ತು ಯಾರು ಗೆಲ್ತಾರೆ? ಟಾಪ್ 5 ಫೈನಲಿಸ್ಟ್ಗಳಂತಂದರೆ ಯಾರು ಬರ್ಬೋದು? ಟಾಪ್ 5 ಫೈನಲಿಸ್ಟ್ ಅಂದರೆ ಒಂದು ಕಾಕ್ರೋಚ್ ಸುದಿ, ಗಿಲ್ಲಿ ನಟ, ಅಶ್ವಿನಿ ಗೌಡ, ಚಂದ್ರಪ್ರಭಾ ಅವರು. ಅದಾದಮೇಲೆ ಲಾಸ್ಟ್ ಒನ್ ಐ ಥಿಂಕ್ ನಮ್ಮ ಮಂಜು ಭಾಷಿಣಿಯವರು. ಈ 5 ಜನರಲ್ಲಿ ಗೆಲ್ಲೋದು ಅಂದರೆ ಐ ಫೀಲ್ ನಮ್ಮ ಕಾಕ್ರೋಚ್ ಬೈ ಏನೋ ಮಾಡ್ತಾರೆ, ಏನೋ ಇಕ್ಬಿಟ್ಟು ಬರ್ತಾರೆ ಅಂತ. ಹಿಂಗಾದ್ರೂ ಗೆಲ್ತಾರೆ ಅವರು.
ಅಂದರೆ ಡೈಲಾಗ್ ಹೊಡಿಯೋದಾಗಿರ್ಬೋದು, ಕೂಳೆ ಇಡೋದಾಗಿರ್ಬೋದು, ಅಲ್ಲಿ ಹಿಂಗೆ ಮಾತಾಡೋದು ಇಲ್ಲಿ ಹಂಗೆ ಮಾತಾಡೋದು ಅದೆಲ್ಲ ಕಾಣಿಸ್ಕೊಳ್ಳುತ್ತೆ ಕ್ಯಾಮ್ರಾನಲ್ಲಿ. ಈಗ ಗೊತ್ತಾಗಿದೆ ಅವ್ರಿಗೆ ವೀಕೆಂಡ್ ಎಪಿಸೋಡ್ ಎಲ್ಲ ಆದಮೇಲೆ. ಸೊ ಅದು ಐ ಥಿಂಕ್ ಹಿ ಮೈಟ್ ವಿನ್. ಈಗ ಜಂಟಿಗಳಲ್ಲಿ ತಗೊಳ್ಳೋದಾದ್ರೆ ಗಿಲ್ಲಿ ಜೊತೆ ಇರೋದು ಕಾವ್ಯ ಗೌಡಗೆ ಪ್ಲಸ್, ಅದರ್ವೈಸ್ ಕಾವ್ಯ ಗೌಡ ಇರೋದು ಗಿಲ್ಲಿಗೆ ಪ್ಲಸ್ ಆಗ್ತಿದೆಯಾ ಹೇಗೆ ಅಂತ? ವೆರಿ ನ್ಯಾಚುರಲಿ ನೋಡಿದಾಗಲೇ ಗೊತ್ತಾಗುತ್ತೆ. ಗಿಲ್ಲಿ ಜೊತೆ ಇರೋದು ಕಾವ್ಯ ಗೌಡಗೆ ಪ್ಲಸ್ ಆಗ್ತಾ ಇದೆ ಆಬ್ವಿಯಸ್ಲಿ. ಕಾವ್ಯ ಮೋಸ್ಟ್ಲಿ ರೆಸ್ಪಾನ್ಸೇ ಬರ್ತಾ ಇದೆ, ರಿಯಾಕ್ಷನ್ಸ್ ಕಮ್ಮಿ. ಅಂದರೆ ಈ ಒಂದು ವಾರದಲ್ಲಿ ನಾನು ಹೇಳ್ತಾ ಇರೋದು ಏನು ನೋಡಿದ್ದೀನಿ ಅಂತ, ರಿಯಾಕ್ಷನ್ ಅಷ್ಟೇ, ಏನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇಲ್ಲ. ಅವ್ನು ಹೇಳೋದಕ್ಕೆ ಒಂದು ಲಾಫ್ಟರ್ ಸೌಂಡ್ ಎಫೆಕ್ಟ್ ಥರ ಹಾ 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 ಅಂತ ಜೋರಾಗಿ ನಗೋದು, ಅದು ಅವನಿಗೂ ವರ್ಕೌಟ್ ಆಗ್ತದೆ. ಇಫ್ ಯು ಹವ್ ನೋಟಿಸ್ಡ್. ಈಗ ನಾನೇನೋ ಒಂದು ಆ್ಯಾವ್ರೇಜ್ ಜೋಕ್ ಹೊಡಿತೀನಿ, ಆ ಜೋಕಿಗೆ ನೀವು ಜೋರಾಗಿ ನಕ್ಬಿಟ್ರೆ ಜನ ಎಲ್ಲ ಓ ಏನು ಗುರು ಜೋಕು ಅಂತ ಇಲ್ಲಿ ಟಿ ವಿಲೆಲ್ಲ ಆಗ್ತಾರಲ್ಲ ಸೌಂಡ್ ಎಫೆಕ್ಟ್ಸು, ಆ ಥರ ಒಂದು ರಿಯಲ್ ಲೈಫ್ ಮನುಷ್ಯನ ಸೌಂಡ್ ಎಫೆಕ್ಟು ಕಾವ್ಯದು ಮೋಸ್ಟ್ಲಿ ಬರ್ತಾ ಇರುತ್ತೆ ಅಂತ. ಸೊ ಅದು ಗಿಲ್ಲಿಗೂ ವರ್ಕೌಟ್ ಆಗ್ತದೆ, ಅವಳಿಗೂ ವರ್ಕೌಟ್ ಆಗ್ತದೆ. ಅವಳು ಮಧ್ಯದಲ್ಲಿ ಏನೋ ಕೂಗೋದು ಇದೆಲ್ಲ ಮಾಡ್ತಾಳೆ, ಅಷ್ಟೇನು ಕಾಣಿಸಲ್ಲ. ಇವನು ಅಷ್ಟರಲ್ಲಿ ಏನೋ ದಬಾಯಿಸ್ಬಿಟ್ಟು ಇವನು ಮಾತಾಡ್ತಾನೆ. ಸೊ ಐ ಥಿಂಕ್ ಆ ಕಾಂಬೋ ವರ್ಕೌಟ್ ಆಗ್ತದೆ ಅವರಿಬ್ಬರಿಗೆ. ಇನ್ನು ಅಭಿ ಮತ್ತು ಅಶ್ವಿನಿ, ಸೊ ಅವ್ರು ಅವ್ರು ನಿಮ್ಮ ಜೊತೆನೇ ಬರಬೇಕಾಗಿತ್ತು ಆಚೆ, ಆದರೆ ನೀವು ಬಂದ್ರಿ, ಅವ್ರು ಉಳ್ಕೊಂಡ್ರು. ಸೊ ಅವ್ರಿಗೆ ಅಲ್ಲಿ ಮನೇಲಿ ಉಳ್ಕೊಳ್ಳೋಂಥ ಎಲ್ಲ ಕ್ಯಾಪಬಿಲಿಟೀಸ್ ಇದೆಯಾ? ಮತ್ತು ಅವ್ರ ಜಂಟಿ ಹೇಗೆ ಅನ್ನಿಸ್ತಿದೆ? ಯಾರು ಯಾರಿಗೆ ಯೂಸ್ ಆಗ್ತಿದ್ದಾರೆ ಅಲ್ಲಿ? ಆಬ್ವಿಯಸ್ಲಿ ಅಭಿ ಚೆನ್ನಾಗಿ ಆಡ್ತಾ ಇದ್ದಾನೆ. ಅಂದರೆ ಅವನು ಚೆನ್ನಾಗಿ ಆಡ್ತಾ ಇದ್ದಾನೆ, ಚೆನ್ನಾಗಿ ಫ್ಲರ್ಟ್ ಎಲ್ಲ ಮಾಡ್ತಿದ್ದಾನೆ, ಎಲ್ಲರ ಜೊತೆ ಮಾತಾಡಿಸ್ತಾ ಇದ್ದಾನೆ, ಮಾಡೋ ಕೆಲಸ ಚೆನ್ನಾಗಿ ಮಾಡ್ತಾನೆ. ಅಶ್ವಿನಿ ಎಲ್ಲೋ ಒಂದು ಕಡೆ ಅವ್ನ ಶ್ಯಾಡೋನಲ್ಲಿ ಉಳ್ಕೊಂಡಿದ್ದಾಳೆ ಅನಿಸುತ್ತೆ. ಅವಳಿಗೆ ಇನ್ನೂ ಶಿ ಹ್ಯಾಸ್ ಟು ಕಮ್ ಔಟ್ ಮೋರ್ ಆ್ಯಂಡ್ ಲೈಕ್ ಇನ್ನೂ ಜಾಸ್ತಿ ಮಾತಾಡಬೇಕು. ಅಂದರೆ ಅಲ್ಲಿ ಇಲ್ಲಿ ಮಾತಾಡ್ತಾರೆ, ರಿಯಾಕ್ಷನ್ ಎಲ್ಲ ಕೊಡ್ತಾರೆ, ಬಟ್ ಸ್ಟಿಲ್ ಒಬ್ಬ ಆಲ್ಫಾ ಥರ ಕಾಣಿಸ್ಬಿಟ್ರೆ ಪಕ್ಕದಲ್ಲಿರೋರು ಕಾಣಿಸೋದಿಲ್ಲ. ಒಬ್ಬರ ಮೇಲೆ ಫೋಕಸ್ ಇದ್ರೆ ನೀವು ಹೇಳಿದ್ರಲ್ಲ ಬ್ಯಾಕ್ಗ್ರೌಂಡಲ್ಲಿ ಹೋಗೋರು ಗೊತ್ತಾಗಲ್ಲ ಅಂತ, ಆ ಥರ ಆಗ್ಬಿಡುತ್ತೆ. ಸೊ ಅಶ್ವಿನಿ ಎಲ್ಲೋ ಒಂದು ಕಡೆ ಅಭಿಯಿಂದ ಮೋಸ್ಟ್ಲಿ ಉಳ್ಕೊಂಡಿರೋದು ಅಂತ, ಇಲ್ಲಾಂದರೆ ಕಷ್ಟ ಆಗ್ಬಿಡ್ತಾ ಇತ್ತು ಅವ್ರಿಗೆ. ಚಂದ್ರಪ್ರಭಾ ಮತ್ತು ಸತೀಶ್ ಅವರು. ಚಂದ್ರಪ್ರಭಾ ಎನಿ ಡೇ. ಸತೀಶ್ ಎನಿವೇ ಆಚೆ ಬರಬೇಕಿತ್ತು. ಸತೀಶ್ ಈ ಡೈಲಾಗ್ ಎಲ್ಲ ಹೊಡೆದ್ಬಿಟ್ಟು ಎನಿವೇ 100 ಕೋಟಿ 15 ಕೋಟಿ ಅಂತೆಲ್ಲ ಹೇಳ್ಬಿಟ್ಟು ಆಚೆ ಬರಬೇಕಿತ್ತು. ಬಟ್ ಅದನ್ನು ಯಾವ ರೀತಿ ಬರೆಸ್ಬೇಕು ಅಂತ ಚಂದ್ರಪ್ರಭಾ ಅವರು ತುಂಬ ಚೆನ್ನಾಗಿ ರಿಯಾಕ್ಷನ್ ಇದೆಲ್ಲ ಮಾಡಿದ್ರು. ಬಿಕಾಸ್ ಅವರು ಅದೇ ಹೇಳಿದ್ನಲ್ಲ, ಅವ್ರ ಲೈಫ್ ಸ್ಟೈಲೇ ಕಾಂಟೆಂಟು ಸತೀಶ್ ಅವ್ರದ್ದು. ಡೈಲಿ ಪೌಡ್ರ್ ಹಾಕೋದು ಗಿೌಡ್ರ್ ಹಾಕೋದು ಅದೆಲ್ಲ ನೋಡಿ ಕಮೆಂಟ್ರಿ ಪಾಸ್ ಮಾಡಿದ್ರು ಆಯಿತು ಅಂತ. ಇವನು ಇರೋದು ಈ ಥರ, ಇವನು ಇಷ್ಟು ಪೌಡ್ರ್ ಹಾಕ್ತಾನೆ, ನಂಗೆ ಇಷ್ಟು ಕೊಡ್ತಾನೆ, ಅದು ಮಾಡ್ತಾನೆ, ಬಟ್ಟೆತೆಲ್ಲ ಚೆನ್ನಾಗಿರೋದು ತಂದಿಯಾನೆ ಅಂತ ಕಮೆಂಟ್ರಿ ಹೊಡೆದ್ರೆ ಆಯಿತು, ವರ್ಕೌಟ್ ಆಯಿತು ಅಂತ. ಸೊ ಆ ರೀತಿ ಆ ಪೇರ್ ತುಂಬ ಚೆನ್ನಾಗಿ ಆಡುತ್ತದೆ. ಸೊ ಅಶ್ವಿನಿ ಅವರು ಎಲ್ಲರನ್ನೂ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ, ತುಂಬ ಕಮ್ಯಾಂಡ್ ಮಾಡ್ತಿದ್ದಾರೆ ಅಶ್ವಿನಿ ಮತ್ತು ಕಾಕ್ರೋಚ್ ಅಂತ ಅನ್ನಿಸ್ತಿದೆ. ನಿಮ್ಗೇನು ಅನಿಸ್ತು? ಕಾಕ್ರೋಜು ಒಂಥರ ರೈಟ್ ಹ್ಯಾಂಡ್ ಥರ ಕಾಣಿಸ್ತಾ ಇದ್ದಾರೆ. ಅವ್ರು ಆ್ಯಕ್ಚುಲಿ ರಾಜಮಾತೆನೇ ಅಲ್ಲ, ಸುಮ್ಮನೆ ಇವ್ರುಗಳು ಹೋಗ್ಬಿಟ್ಟು ರಾಜಮಾತೆ ಮಾಡಿಸಿರೋದಲ್ಲಿ. ಅಲ್ಲಿ ಫಸ್ಟ್ ಆಫ್ ಆಲ್ ಎಲ್ಲ ಅರಸರು ಅರಸಿಯರು ಅಂತ ಹೇಳಿದ್ದಲ್ಲಿ ಎಲ್ಲ ಒಂದೇ ಲೈನಲ್ಲಿ ಇದ್ದಿದ್ದು. ಇವ್ರು ಮಾತ್ರ ರಾಜಮಾತೆ ಅಂತ ಹತ್ಸ್ಬಿಟ್ಟು ಯಾವುದೋ ಬಾಹುಬಲಿ ಮಾಡಿದ್ದಾರೆ ಇಲ್ಲಿ, ರಾಜಮಾತೆ ಕಟ್ಟಪ್ಪ ಎಲ್ಲ ಮಾಡಿಸ್ಬಿಟ್ಟು. ಅದೇ ತಪ್ಪು. ನೀವು ಯಾವಾಗ ಒಬ್ಬರು ಕೈಯಲ್ಲಿ ಮಾತ್ರ ಎಕ್ಸ್ಟ್ರಾ ಪವರ್ ಕೊಟ್ಬಿಡ್ತೀರೋ ಅವರೆಲ್ಲ ಹಾಳು ಮಾಡ್ತಾರೆ, ಅವ್ರು ತೊಗೊಂಡ್ಬಿಡ್ತಾರೆ ಅಂತ. ಇವ್ರು ರಾಜಮಾತೆ ಅಂತ ಏನೋ ಕೊಟ್ಬಿಟ್ರಪ್ಪ, ಎಲ್ಲ ಹೆಸರು ರಾಜಮಾತೆ ಹೇಳ್ಕೊಂಡು ಹೋಗ್ಬಿಟ್ರು, ಬೇರೆಯವ್ರಿಗೆಲ್ಲ ಏನೂ ಆಗಿಲ್ವಲ್ಲ. ದಟ್ಸ್ ದ ಹೋಲ್ ಪಾಯಿಂಟ್. ಸೊ ಎಲ್ಲೋ ಒಂದು ಕಡೆ ಅಶ್ವಿನಿ ಅವರ ಇವ್ರು ಎಬ್ಬಿಸ್ತಾ ಇರೋದಕ್ಕೂ ಅವ್ರು ಮಾಡೋ ಸ್ವಲ್ಪ ಓವರ್ ಆ್ಯಕ್ಟಿಂಗು ಸರಿ ಹೋಗ್ತಾ ಇದೆ ಅಂತ, ಅವ್ರಿಗೆ ವರ್ಕೌಟ್ ಆಗ್ತದೆ ಚೆನ್ನಾಗಿ. ಆ್ಯಂಡ್ ಅವ್ರು ಯಾರನ್ನು ಯಾವ ಓಡೋ ಕುದುರೆ ಬೇಕಿರೋ ಅವ್ರು ತೊಗೊಂಡು ಅದ್ರ ಮೇಲೆ ಹೋಗ್ತಾರೆ. ಗಿಲ್ಲಿ ಓಡೋ ಕುದುರೆ ಬಿಗ್ ಬಾಸ್ ರಾಜಮಾತೆ ಅಂತ ಹೇಳಿಲ್ವಲ್ಲ, ಹೇಳಲೇ ಇಲ್ಲ. ಮತ್ತೆ ನೀವು ಯಾಕೆ ಕೇಳ್ತಿರೋದು? ನಾವು ಸೇವಕರು ಅವ್ರು ಹೇಳಿದ್ದೆಲ್ಲ ಕೇಳಬೇಕು ಅಂತ, ಅದೇ ಅಲ್ವಾ ನಿಮ್ಮದು ಲೈಕ್ ನಿಮ್ಮನ್ನ ಡಲ್ ಮಾಡಿದ್ದು? ಈಗ ನಮ್ಮ ಸೇವಕರಿಗೆ ಏನು ಅಂದರೆ, ಯಾರು ನಮಗೆ ಒಂದು ಕಮ್ಯಾಂಡ್ ಕೊಟ್ಟರು ಅದನ್ನು ಫಾಲೋ ಮಾಡೋದು, ಅದೇ ಟಾಸ್ಕ್ ಇದ್ದಿದ್ದು. ಈಗ ರಾಜಮಾತೆ ಅಶ್ವಿನಿ ಮಾತ್ರ ಅಲ್ಲದೆ ಜಾನ್ವಿ ಅಥವಾ ಧ್ರುವ್ ಅಷ್ಟೇ, ಇದು ಕ್ಲೀನ್ ಮಾಡಿ ಅದು ಕ್ಲೀನ್ ಮಾಡಿ ಅಂತ ಹೇಳಿದಾಗ ನಾವೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ. ಸೊ ನಾವು ಸೇವಕರಾಗಿ ಯಾರು ಏನು ಹೇಳ್ತಾರೋ ಕೇಳೋದು. ಹೆಸರು ಆ ಪಟ್ಟ ಮಾತ್ರ ರಾಜಮಾತೆ ಅಂತ ಏನು ಕೊಟ್ಟರು ಅಂದರೆ, ಒಂದು ಪಂಚಾಯತಿ ಅಂತ ಕುತ್ಕೊಂಡಾಗ ಸೆಂಟ್ರಲ್ಲಿ ಅವರೇ ಕುತ್ಕೊಳ್ಳೋದು, ಅವರೇ ಇದು ಮಾಡೋದು ಅಂತ ಬಂದಾಗ ನೀವೇ ಕೊಟ್ಟಿರೋದು ಅದು ಅವ್ರಿಗೆ. ಇದು ಫಸ್ಟ್ ವೀಕು. ಹೋಗ್ತಾ ಗೊತ್ತಾಗುತ್ತೆ, ಕಚ್ಚಾಡ್ಕೊಂಡು ಎಲ್ಲರೂ ಬೀಳ್ತಾರೆ, ಆವಾಗ ಗೊತ್ತಾಗುತ್ತೆ ಯಾರು ರಾಜಮಾತೆ, ಯಾರ್ದು ಬರೀ ಮಾತೆ, ಇದೆಲ್ಲ ಗೊತ್ತಾಗುತ್ತೆ. ಅದೆಲ್ಲ ಆ ಫೈಟ್ ಎಲ್ಲ ನಡೆದಾಗ ಗೊತ್ತಾಗುತ್ತೆ. ಸೊ ಸದ್ಯಕ್ಕೆ ಫಸ್ಟ್ ವೀಕ್ ಎಲ್ಲ ಸ್ವಲ್ಪ ಫೇಕ್ನೆಸ್ ಇದ್ದಿದ್ದು. ಕಾಕ್ರೋಚ್ ಅವರು ಒಂದು ಮಾತು ಹೇಳ್ತಾರೆ ಮಲ್ಲಮ್ಮ ಅವ್ರಿಗೆ, ಅವ್ರನ್ನ ಕಳಿಸ್ಬಿಡೋಣ ಯಾಕಂದರೆ ಅವ್ರಿಗೆ ಸೆಂಟಿಮೆಂಟ್ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮಲ್ಲಮ್ಮ ಅವರು ನಿಜವಾಗ್ಲೂ ಒಬ್ಬ ಕಂಟೆಸ್ಟೆಂಟ್ ಆಗಿ ಇದು ಮಾಡ್ತಿದ್ದಾರೆ, ಅದರ್ವೈಸ್ ಅವ್ರಿಗೆ ಜನರ ಸೆಂಟಿಮೆಂಟಿಂದ ಅವ್ರಿಗೆ ಓಟ್ ಸಿಗ್ತಿದೆಯಾ? ನಿಮ್ಮ ಅಭಿಪ್ರಾಯ ಏನು? ಮ್ಯಾಮ್, ಜನರು ಸೆಂಟಿಮೆಂಟ್ ಬಗ್ಗೆ ಗೊತ್ತಿಲ್ಲ ನನಗೆ. ಅವ್ರು ಆ್ಯಕ್ಚುಲಿ ಟಾಸ್ಕ್ ಅಂತ ಬಂದಾಗ ಸಖತ್ತಾಗಿ ಆಡ್ತಿದ್ದಾರೆ, ಯಾರಿಗೂ ಕಂಪೇರೇ ಮಾಡೋಕ್ಕಾಗಲ್ಲ, ಸೂಪರಾಗಿ ಆಡ್ತಿದ್ದಾರೆ. ಶಿ ಈಸ್ ಅ ಗುಡ್ ಪ್ಲೇಯರ್. ಬಟ್ ಕಾಕ್ರೋಚ್ ಅವ್ರು ಹೇಳಿದ ಹಾಗೆ ಅವ್ರು ಕೆಲವೊಂದ್ಸಲ ಆ್ಯಕ್ಚುಲಿ ಮಾತಾಡಿದಾಗ ಅರ್ಥ ಆಗಲ್ಲ ಮ್ಯಾಮ್. ಆ ದಿನಸಿ ಗ್ರೋಸರಿ ಐಟಮ್ಸ್ ಎಲ್ಲ ತೊಗೊಳಕ್ಕೆ ಹೋಗಿ ಅಂತ ಹೇಳಿದಾಗ ಪಾಪ ಅವ್ರಿಗೆ ಗೊತ್ತೇ ಆಗಿಲ್ಲ ಏನು ತೊಗೊಳೋದು ಅಂತ, ಯಾರನ್ನು ನಾಮಿನೇಟ್ ಮಾಡೋದು ಅಂತ ಗೊತ್ತಾಗ ಯಾರ ಹೆಸರು ತೊಗೊಳೋದು, ಏನು ಮಾಡೋದು ಅಂತ ಗೊತ್ತಿರಲಿಲ್ಲ. ಅವ್ರಿಗೆ ಜೆನ್ಯೂನ್ಲಿ ಗೊತ್ತಿಲ್ಲ ಅದು. ಸೊ ಅದ್ರ ಒಂದು ಕಾರಣ ಅರ್ಥ ಆಗುತ್ತೆ.
ಬಟ್ ಅವ್ರ ಹೆಸರಲ್ಲಿ ಗಿಂಪತಿ ಮಾಡ್ತಾರಲ್ವ, ಅದು ಸ್ವಲ್ಪ ಓವರ್ ಆಯಿತು ಅನಿಸುತ್ತೆ. ಅವರು ಸ್ಟ್ರಾಂಗ್ ಕಂಟೆಂಡರ್ ಇದ್ದಿದ್ದಕ್ಕೆ ಅವ್ರನ್ನ ಕರ್ಕೊಂಡ್ಬಂದಿದ್ದು, ಅವ್ರ ಲೈಫಲ್ಲಿ ಏನೋ ಸಾಧಿಸಿದ್ದಕ್ಕೆ ಅವ್ರನ್ನ ಕರ್ಕೊಂಡ್ಬಂದಿದ್ದು. ಈ ನಿಮ್ಮನ್ನು ನಾವು ನೋಡ್ಕೊತೀವಿ, ನಿಮಗೋಸ್ಕರ ನಾವಿದ್ದೀವಿ ಅಂತ ಈ ಡವ್ ಎಲ್ಲ ಮಾಡೋದು ಬೇಕಿಲ್ಲ ಅಂತ ಹೇಳ್ತಾ ಇರೋದು. ನಿಮ್ಮ ಆಟ ನೀವು ಆಡ್ಕೊಳ್ಳಿ, ಸುಮ್ಮನೆ ಇನ್ನೊಬ್ಬರ ಮೇಲೆ ನಿಮ್ಮ ಹೆಸರು ಮಾಡ್ಕೋಬೇಡಿ ಅಂತ. ಸುಮ್ಮನೆ ಇದು ಒಂಥರ CSR ಆಕ್ಟಿವಿಟಿ ಥರ ನಾನು ಮಾಡ್ತಾ ಇದ್ದೀನಿ. ಈಗ ಧ್ರುವಂತ್ ಅವರು ಸಿಂಪತಿಗೆ ಇಟ್ಟಿಸ್ಕೊಳ್ತಿದಾರ, ಮಲ್ಲಮ್ಮ ಅವ್ರನ್ನ ಲೈಕ್ ಯೂಸ್ ಮಾಡ್ಕೊಂಡು ಅವ್ರಿಗೆ ಹೇಳ್ಕೊಡೋ ಥರ, ಅವ್ರಿಗೆ ಏನು ಗೊತ್ತಾಗ್ಲಿಲ್ಲ ಅಂತಂದರೆ ಅವ್ರಿಗೆ ತಿಳಿಸೋ ಥರ, ಅದೆಲ್ಲ ಅವರು ಸಿಂಪತಿ ಮೇಲೆ ಮಾಡ್ತಿರೋದು ಹೇಗೆ ಅಂತ. ಧ್ರುವಂತ್ ಅವರ ಕಥೆ ನೀವೇ ಸುದೀಪ್ ಸರ್ ಜೊತೆ ನೋಡಿದ್ರಿ. ಐ ಥಿಂಕ್ ಸುದೀಪ್ ಸರ್ಗಿಂತ ನಾನು ಬೆಟರ್ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗಲ್ಲ. ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು, ಸೇಯಿಂಗ್ ದಟ್ ನಿಮಗೇನೋ ಅನಿಸುತ್ತೆ ಇದು ಸಿಂಪತಿ ಅಂತ, ಬಟ್ ಜನರು ಏನು ಅನ್ಕೊತಾರೆ ಈಗ ಮ್ಯಾಮ್ ಏನು ಗೊತ್ತಾ, ನೀವು ಯು ಆರ್ ಅ ಕೇಪಬಲ್ ಪರ್ಸನ್, ನೀವು ಚೆನ್ನಾಗೇ ಮಾತಾಡ್ತೀರಾ, ಚೆನ್ನಾಗಿ ಇದೆಲ್ಲ ಮಾಡ್ತೀರಾ. ನಾನು ಮಾತಾಡೋಕ್ಕೆ ಹೆಲ್ಪ್ ಮಾಡಲಾ, ನಿಮ್ಮ ಕ್ವೆಶನ್ಸ್ ಕೇಳೋಕ್ಕೆ ಸ್ಕ್ರಿಪ್ಟಿಗೆ ಹೆಲ್ಪ್ ಮಾಡಲಾ ಅಂತ ಅವಾಗ ಕೇಳ್ತಾ ಇರ್ಬೇಕಾದ್ರೆ, ನಂಗೆ ಗೊತ್ತು ಬಿಡು ನನ್ನ ಕೆಲಸ ಅದು ಅಂತ ಹೇಳ್ತೀರಾ ನೀವು. ಸಿಂಪತಿ ಯಾವಾಗ ಜಾಸ್ತಿ ಕೊಡ್ತೀವೋ ಆ ವ್ಯಕ್ತಿ ವೀಕ್ ಅನಿಸುತ್ತೆ. ಸೊ ಐ ಥಿಂಕ್ ಸುದೀಪ್ ಸರ್ ತುಂಬ ಚೆನ್ನಾಗಿ ಬಿಡಿಸ್ಬಿಟ್ಟು ಹೇಳಿದ್ರು, ಅವ್ರಿಗೆ ಸಿಂಪತಿ ಕೊಡೋಕೆ ನೀನು ಬಂದಿದೆ ಅಂದರೆ ಆಚೆ ಹೋಗು ಅಂತ ತುಂಬ ಚೆನ್ನಾಗಿ ಹೇಳಿದ್ರು ಅವರು. ಐ ಥಿಂಕ್ ವಾಟ್ ಸುದೀಪ್ ಸರ್ ಸೆಡ್ ಮೇಕ್ ಸೆನ್ಸ್ ಅಷ್ಟೇ. ಸ್ಪಂದನ ಮತ್ತು ಮಾಳು ಅವರು, ಸ್ಪಂದನ ಆ್ಯಂಡ್ ಮಾಳು ಐ ಥಿಂಕ್ ಒಳ್ಳೆ ಸಖದ ಗ್ರಾಫ್ ಆಯ್ತು. ಸ್ಟಾರ್ಟಿಂಗಲ್ಲಿ ಮಾಳು ಮಾತಾಡ್ತಾನೆ ಇರಲಿಲ್ಲ, ಇಬ್ಬರು ಓಡಿಸ್ಕೊತಿದ್ರು. ಸ್ಪಂದನಾಗೂ ಅದು ಅಡ್ವಾಂಟೇಜ್ ಆಯಿತು ಬಟ್ ಈಗ ಮಾಳುವರು ಜಾಸ್ತಿ ಮಾತಾಡ್ತಾ ಇದ್ದಂಗೆ ಅವಳಿಗೆ ಮಾತಾಡೋಕ್ಕೆ ಚಾನ್ಸ್ ಸಿಗ್ತಾ ಇಲ್ಲ. ಶಿ ಈಸ್ ಆಲ್ಸೋ ಟ್ರೈಯಿಂಗ್ ಟು ಪುಟ್ ಔಟ್ ಅವಳದು ಒಪಿನಿಯನ್ಸ್ ಇದೆ, ನಾನು ಕಾಣಿಸ್ಕೋಬೇಕು ಅಂತ. ಆ್ಯಂಡ್ ಮಾಳು ಅಲ್ಲಿ ಇಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿ ಕಮೆಂಟ್ಗಳೆಲ್ಲ ಮಾಡಿದಾಗ ಅವಳಿಗೂ ಟ್ರಿಗರ್ ಆಗ್ತದೆ. ನಾನು ಬರೋಕ್ಕಿಂತ ಮುಂಚೆ ಅದೇ ಹೇಳಿದ್ದೆ ಅವಳಿಗೆ, ಸೇಯಿಂಗ್ ನಿನ್ನ ಐಡೆಂಟಿಟಿ ಏನಿದೆ ಕಳ್ಕೊಬೇಡ, ನೀನು ಸ್ಟ್ಯಾಂಡ್ ಯಾವಾಗ ತೊಗೋಬೇಕು ತಗೋ. ಯಾವುದೋ ಒಂದು ಇದರಲ್ಲಿ ಮಾಡುವವರು ಏನೋ ಕಮೆಂಟ್ ಮಾಡಿದ್ರು, ಹಿಂಗೆ ಬಟ್ಟೆ ಹಿಂಗೆ ಹಾಕೋಬಾರ್ದು, ಹಂಗೆ ಹಾಕೋಬಾರ್ದು ಅಂತ. ಸ್ಪಂದನ ಜೊತೆ ಹೋಗಿ ಮಾತಾಡಿದೆ, ಸೇಯಿಂಗ್ ನೀನು ಸುಮ್ಮನೆ ಇರಬೇಡ ನೆಕ್ಸ್ಟ್ ಟೈಮು, ಬಿಕಾಸ್ ಅದು ಸುಮ್ಮನೆ ಹಂಗೆ ಹೋಗ್ಬಿಟ್ರೆ, ಅದು ಕ್ಯಾಮ್ರಾನಲ್ಲಿ ಅಥವಾ ಎಪಿಸೋಡಲ್ಲಿ ಹೋಗ್ಬಿಟ್ರೆ ಹೆಣ್ಮಕ್ಳು ವಾಪಸ್ ಜೋರೆ ಮಾಡಲ್ಲ ಅನ್ನೋಂಥದ್ದು ಆಗ್ಬಿಡೋದು. ಸೊ ಐ ಜಸ್ಟ್ ಜೆನ್ಯೂನ್ಲಿ ಫೀಲ್ ಲೈಕ್ ಆ ಒಂದು ಗ್ರಾಫ್ ಅಂತ. ಅದು ಬಿಟ್ಟರೆ ಮಾಡುವವರು ಟಾಸ್ಕ್ ಚೆನ್ನಾಗಿತ್ತು. ಆ ಟಾಸ್ಕ್ ಆದಮೇಲೆ ಅವರು ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಆಯಿತು. ಸೊ ಮಾಡು ಅವರು ಹೆಣ್ಮಕ್ಳಿಗೆ ಅಂದರೆ ಹೆಣ್ಮಕ್ಳು ಮಾಡೋ ಕೆಲಸ ಮಾಡಿದ್ರೆ ಗುಲಾಮ ಅಂತಾರೆ, ಅದು ನೀವು ಯಾವ ಥರ ನೋಡ್ತೀರಾ? ತಪ್ಪದು, ಆಬ್ವಿಯಸ್ಲಿ ತಪ್ಪು. ಅವರು ಒಂದು ಊರನ್ನ ರೆಪ್ರೆಸೆಂಟ್ ಮಾಡ್ಕೊಂಡ್ಬಂದಾಗ ಅದೊಂದು ಮಾದರಿ ಆಗಿರಬೇಕು ಅಷ್ಟೇ. ಆ ಊರಲ್ಲಿ ನಾವು ಎಲ್ಲ ಒಂದು ಕಡೆ ಇಂಥ ವಿಷಯಗಳನ್ನೆಲ್ಲ ಪದ್ಧತಿಗಳನ್ನೆಲ್ಲ ಕೇಳಿಸ್ಕೊಂಡ್ಬಂದಿರ್ತೀವಿ, ಬಟ್ ಎಲ್ಲ ಹಳೆ ಪದ್ಧತಿಗಳು ಒಳ್ಳೇದಲ್ಲ. ಕೆಲವೊಂದು ಪದ್ಧತಿಗಳನ್ನು ಹೊಡೆದಾಕಬೇಕು, ಆವಾಗಲೇ ಮನುಷ್ಯ ಮುಂದೆ ಹೋಗೋದು. ಅದಕ್ಕೆ ಸುದೀಪ್ ಸರ್ ಹೇಳಿದಾಗೆ ಎಷ್ಟೋ ಡೆವಲಪ್ಮೆಂಟ್ ಎಲ್ಲ ನಡೀತಾ ಇದೆ ನಮ್ಮಲ್ಲಿ, ಇಲ್ಲಿ ಮಾತ್ರ ಯಾಕೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ನಮ್ಮಲ್ಲಿ ಅಂತ. ಪದ್ಧತಿ ಅನ್ನೋ ಹೆಸರಲ್ಲಿ ಎಷ್ಟು ದಿನ ಹಿಂದೆ ಉಳ್ಕೊಂಡಿರ್ತೀವಿ ನಾವು ಮುಂದೆ ಬರಬೇಕಲ್ವ, ಯೋಚನೆಗಳಿಂದ ಶುರುವಾಗೋದು. ಐ ಥಿಂಕ್ ನಾನು ಬರೋಕ್ಕಿಂತ ಮುಂಚೆ ಮಾಳು ಜೊತೆ ಅದೇ ಮಾತಾಡಿದ್ದು. ಹೊಡೋಕ್ಕಿಂತ ಮುಂಚೆ ಅವ್ರು ಹೇಳಿದ್ರು, ಹಣ ಬೇಜಾರು ಮಾಡ್ಕೋಬೇಡಿ ಅಂತ. ಇಲ್ಲ ಸರ್, ನೀವು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ. ಜಂಟಿಗಳಲ್ಲಿ ಯಾರಿಗೆ ಕಳಪೆ, ಯಾರಿಗೆ ಉತ್ತಮ ಕೊಡ್ತೀರಾ ಅಂತ? ಜಂಟಿಗಳಲ್ಲಿ ಯಾರಿಗೆ ಕಳಪೆ, ಜಂಟಿಗಳಲ್ಲಿ ಉತ್ತಮ ನಾನು ಸತೀಶ್ ಮತ್ತು ಚಂದ್ರಪ್ರಭಾ ಅವ್ರಿಗೆ ಕೊಡ್ತೀವಿ. ಕಳಪೆ ಅಭಿಷೇಕ್ ಮತ್ತು ಇವ್ರಿಗೆ ಕೊಡ್ತೀವಿ, ಅಶ್ವಿನಿ. ಆ್ಯಂಡ್ ನಾನು ಕರಿಬಸವ ಕೂಡ. ನೀವು ಕಳಪೆನಾ? ಒಪ್ಕೊಳ್ಳೋದ್ರಲ್ಲಿ ಏನದು, ಯಾರು ತುಂಬ ಸ್ಮಾರ್ಟ್ ಅಂತ ಅನ್ಸಿದ್ರು, ಯಾರು ತುಂಬ ಕನ್ನಿಂಗ್ ಅಂತ ಅನ್ಸಿದ್ರು? IQ ಲೆವೆಲ್ ಯಾರಿಗೆ ಜಾಸ್ತಿ ಇದೆ ಹೇಳಿ? ಲೋ IQ ಯಾರಿಗಿದೆ? ಸ್ಮಾರ್ಟು ಕನ್ನಿಂಗ್ ನೀವು ಕೇಳಿದ್ದು. ಸ್ಮಾರ್ಟ್ ಐ ಥಿಂಕ್ ಅಶ್ವಿನಿ ಗೌಡ ಅವರು, ಕನ್ನಿಂಗ್ ಕಾಕ್ರೋಚ್ ಸುದಿ ಅವರು. ಯಾಕೆ ಮೇಡಮ್ ನೀವು ಒಳ್ಳೆ ಆ ಸುದೀಪ್ ಸರ್ ತಿರ್ಗಾ ಕರೆದು ನಂಗೆ ತಿರ್ಗಾ ಇನ್ನೊಂದು ವೀಕೆಂಡ್ ಎಪಿಸೋಡ್ ಕರೆದ್ಬಿಟ್ಟು ಲೋ IQ ನಂಗೆ ಇದೆ ಸರ್, ಬಿಟ್ಬಿಡಿ ಸರ್ ಆಯ್ತಾ. ನಂಗೆ ಲೋ IQ ಇದ್ದಿದ್ದ ಕಾರಣಕ್ಕೆ ನಾನು ಬಿಗ್ ಬಾಸ್ ಬಿಟ್ಟು ಆಚೆ ಬಂದಿದ್ದು, ಆಯ್ತಾ? ಅರ್ಥ ಆಯ್ತಾ? ನಂಗೆ ಲೋ IQ, ಅದಕ್ಕೆ ಬಂದಿದ್ದು ನಾನು ಬಿಗ್ ಬಾಸ್ ಇಂದ ಆಚೆ. ಯಾರಿಗೂ ಇಲ್ಲ ಮ್ಯಾಮ್. ಸರ್, ನೆಕ್ಸ್ಟ್ ಏನು ನಿಮ್ಮದು ಜರ್ನಿ? ಫೈನಲಿ ಏನು ಹೇಳ್ತೀರಿ? ಬಿಗ್ ಬಾಸ್ಗೆ ಅವಕಾಶ ಕೊಟ್ಟಿದ್ದಾರೆ ನಿಮಗೆ, ಸೊ ಒಂದು ವಾರಕ್ಕೆ ಆಚೆ ಬಂದಿದ್ದೀರಾ, ಏನು ಹೇಳ್ತೀರಿ ಮ್ಯಾಮ್? ಬ್ರಿಲಿಯಂಟ್ ಪ್ಲಾಟ್ಫಾರ್ಮ್, ಅದ್ಭುತವಾದಂಥ ವೇದಿಕೆ. ಸ್ವಲ್ಪ ಬೇಜಾರಿದೆ ಇಷ್ಟು ಬೇಗ ಆಚೆ ಬಂದೆ ಅಂತ. ಅದೇ ನಾನು ಹೇಳಿದ ಹಾಗೆ ಡ್ರೀಮ್ಸು ಇದೆಲ್ಲ ಇತ್ತು, ಏನೋ ಒಂದು ಮಾಡ್ಕೊಂಬರ್ತೀನಿ ಆಚೆ ಅಂತ. ಆ್ಯಂಡ್ ಅಷ್ಟೇ ಜೋಶ್ ಛಲ ಕೂಡ ಇತ್ತು. ವರ್ಕೌಟ್ ಆಗಿದ್ದಾಯಿತು ಅಷ್ಟೇ, ಮುಗೀತು. ಇಲ್ಲಿ ಆಚೆ ಬಂದು ಇಲ್ಲಿ ಮಾತಾಡ್ತಾ ಇದ್ದೀನಿ. ಮೇ ಬಿ ಮುಂದೆ ಟೆಲಿವಿಷನಲ್ಲಿ ಇನ್ನೂ ಬೇರೆ ಬೇರೆ ವಿಜುವಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಇನ್ನೂ ಜಾಸ್ತಿ ಕಾಣಿಸ್ಕೊತೀನಿ. ಯೂಟ್ಯೂಬ್ ಆಗಿರಬಹುದು, ಬೆಳ್ಳಿ ತೆರೆ ಆಗಿರ್ಬೋದು, ಕಿರುತೆರೆ ಆಗಿರ್ಬೋದು, ಎಲ್ಲ ಒಂದು ಕಡೆ ಕಾಣಿಸ್ಕೊತೀನಿ. ನಾನು 100% ಕಾಣಿಸ್ಕೊತೀನಿ. ಜೋಶ್ ಇದೆ, ಛಲ ಇದೆ, ಬಿಟ್ಕೊಡಲ್ಲ. ಸಪೋರ್ಟ್ ಮಾಡ್ರಪ್ಪ ಅಷ್ಟೇ ಸಾಕು. ಅದೊಂದು ಕೇಳ್ಕೊತಾ ಇರೋದು. ಸಂಭಾವನೆ ಚೆನ್ನಾಗಿ ಚಾರ್ಜ್ ಮಾಡಿದ್ರೆ ಸರ್? ಸಂಭಾವನೆ ಚೆನ್ನಾಗಿ ಚಾರ್ಜ್ ಮಾಡಿದ್ರೆ ಏನೋ ಆ್ಯಾವ್ರೇಜ್, ಓಕೆ.
ಅಷ್ಟೇನು ಇದರಲಿಲ್ಲ. ಓಕೆ, ಪರವಾಗಿಲ್ಲ. ಇನ್ನೊಂದು ನಿಮಗೆ ಬರ್ತಿರೋ ಬೆಸ್ಟ್ ಕಮೆಂಟ್ ಅಂತಂದರೆ, ನೀವು ನಿಮ್ಮ ಚಶ್ಮಾ ತೆಗೆದ್ರೆ ಸೇಮ್ ಚಂದನ್ ಶೆಟ್ಟಿ ಥರ ಕಾಣಿಸ್ತೀರಾ ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ. ಸೊ ಆ ಒಂದು ಪಾಸಿಟಿವ್ ಕಮೆಂಟ್ನ ಯಾವ ಥರ ರಿಸೀವ್ ಮಾಡ್ತೀರಾ ನೀವು? ಏನಿಲ್ಲ, ಓಕೆ. ಚಂದನ್ ಶೆಟ್ಟಿ ಗೆದ್ದು ಬಂದಿದ್ದಲ್ವಾ ಚಂದನ್ ಶೆಟ್ಟಿ, ಪರವಾಗಿಲ್ಲ. ಇಟ್ಸ್ ಗುಡ್, ಇಟ್ಸ್ ಓಕೆ. ಒಬ್ಬ ಚಂದನ್ ಶೆಟ್ಟಿ ಗೆದ್ದು ಬಂದ, ಇನ್ನೊಬ್ಬ ಒಂದು ವಾರದಲ್ಲಿ ಆಚೆ ಬಂದ. ಹೇಳಿದಾರೆ ಅಲ್ಲಿ ಒಳಗೆಲ್ಲ ಹೇಳಿದ್ದಾರೆ, ನಾನು ಚಂದನ್ ಶೆಟ್ಟಿ, ಕರಿಬಸಪ್ಪ ದುನಿಯಾ ವಿಜಯ್ ಥರ ಕಾಣಿಸ್ತಾರೆ ಅಂತ ಹೇಳಿದ್ದಾರೆ. ಗೊತ್ತು ನನಗೆ, ಅದು ಗೊತ್ತು. ಬಟ್ ಸರಿ, ಓಕೆ, ಜೋಕ್ ಎಲ್ಲ ಸರಿ. ನನಗೂ ಒಂದು ಐಡೆಂಟಿಟಿ ಇದೆ, ಅಮಿತ್ ಅಂತ ನನ್ನ ಹೆಸರು. ಜ್ಞಾಪಕ ಇಟ್ಕೊಳ್ಳಿ ಸದ್ಯಕ್ಕೆ, ಅಷ್ಟು ಸಾಕು. ಆಮೇಲೆ ಕೆಲಸ ಬಂದಾಗ ಪ್ರೋತ್ಸಾಹಿಸಿ. ನಾನು ಟಚ್ಚಲ್ಲೇ ಇರ್ತೀನಿ, ಎಲ್ಲರ ಜೊತೆ ಸೋಷಿಯಲ್ ಮೀಡಿಯಾಲೆಲ್ಲ ಮಾತಾಡ್ತಾ ಇರ್ತೀನಿ. ನೋಡೋಣ, ಇನ್ನು ತುಂಬ ತಲೆಹರಟೆ ಮಾಡೋದಿದೆ. 100% ಹೋಗ್ತೀನಿ, ಆಫ್ಕೋರ್ಸ್, ಎಸ್. ಬಟ್ ನೋಡೋಣ, ಡೌಟು ಆ ಥರ ವೈಲ್ಡ್ ಕಾರ್ಡ್ ಎಂಟ್ರಿ ಎಲ್ಲ ಮಾಡೋದು. ಬಿಕಾಸ್ ನಾನು ಆಗಲೇ ಶೋ ನೋಡ್ಕೊಂಡು ಬಂದಿದ್ದೀನಿ. ಇದ್ರೆ ಪಕ್ಕ 100% ಹೋಗ್ತೀನಿ, ಆವಾಗ ಬಿಡಲ್ಲ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸೊ ನೋಡಿದ್ರಲ್ಲ, ಇದಿಷ್ಟು RJ ಅಮಿತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.